स्विनोदीतम् अस्तु च ब्रह्मवर्चसम् सम्पादयेमहि सह वीर्यम् कृषीमहि स्तम्भम् निर्भिद्य निर्यन्निखिलजगदघक्षालनायावतीर्णम् पूर्णम् स्वर्णोपमानद्युतिनिहततमस्तोममस्तारिवर्गम् स्वस्य श्रीमत्समस्तश्रुतिगदितमहो तन्महो नो विदध्यात् पञ्चास्यम् कन्धराया उपरि परिगतम् देववृन्दैरमन्दैः उग्रम् व्यग्रेन्द्रलोकाभयदमरितराद्यायुधोदग्रबाहुम् रुद्रम् रुद्रेन्द्रमुख्यामरगणविनुतम् भद्रविज्ञानमुद्रम् वीरम् वीरासनस्थम् भवभयहरणम् दारणम् दारुणानाम् रूक्षम् द्रक्षम् महेक्षम् क्षपितदुरितमक्षोभणीयम् दिदृक्षे ज्वलत्कनकपिञ्जरम् कलितभक्तहृत्पञ्जरम् चिरम् मुदितनिर्जरम् श्रुतिमहाकवीकुञ्जरम् भजे भुवनबन्धुरम् हृदि निजेन्दिरामन्दिरम् परम् तुरगकन्धरम् दरधरम् नृकण्ठीरमम् जगन्निधानपिठरम् नृहरे जठरम् नुमः यन्नाभिकुहरोद्भूतस्तनयो हंसवाहनः यदुत्सङ्गा जगदुदयबन्धाब्धितनया यदुद्गीता गीता विषय विषपीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मैचिदमरपुषे सिंहवपुषे नरकेसरिणम् धिक्कृतहिरण्यकरिणम् च सुकरिणम् तोषितभुजजनहरिणम् वरिणम् धरिणम् स्मरामि मन्दरिणम् इममाचार्य गोविन्दे सन्निधाय हरिस्तमम् रचयामास कृष्णेम्ना प्राणनारायणो स्वयम् हरि ओम्। ॐ वाङ् मे मनसि प्रतिष्ठिता मनो मे वाचि प्रतिष्ठितम् आविरावीर्मयेधि वेदस्य महाणीस्तश्रुतम् मे मा प्रहासीः अनेनाधीतेनाहोरात्रान् सन्दधामि ऋतम् वदिष्यामि सत्यम् वदिष्यामि तन्मामवतु तद्वक्तारमवतु अवतु माम् अवतु वक्तारमवतु वक्तारम् ॐ शान्ति शान्ति शान्ति। जयति पराशर सूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातत्यमानान् भुवि परं नाथम् अप्रेक्षमाणान् भुवनमान्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधಂ। ನನ್ನ ಅಧ್ಯಾತ್ಮ ಬಂಧುಗಳೇ, ಒಂದು ಹೊಸ ಖಂಡ, ಹಿಂದಿನ ಖಂಡ, ಹಿಂದಿನ 3 ಖಂಡಗಳನ್ನು ನಾವು ನೋಡಿದ್ದೇವೆ. ಈ ಅಧ್ಯಾಯದಲ್ಲಿ ಅನೇಕ ಪಾಠಾಂತರಗಳಿವೆ. ಅಂದರೆ ಖಂಡದಲ್ಲಿ ಅಭಿಪ್ರಾಯ ಭೇದಗಳು. ಕೆಲವರು 8 ಖಂಡ ಅಂತಾರೆ, ಕೆಲವರು 5, 6, 7 ಇದೆಲ್ಲ ವಿಭಾಗಗಳಲ್ಲಿ ವ್ಯತ್ಯಾಸಗಳಿವೆ. ಆದರೆ ಇಲ್ಲಿ ತನಕ ಸರಿ ಇದೆ. ಇದು 4ನೆಯ ಖಂಡ. ಈ 4ನೆಯ ಖಂಡ ಭಗವಂತ ನಮ್ಮ ದೇಹದೊಳಗೆ ಪುರುಷನಾಮಕನಾಗಿ ತುಂಬಿದ್ದಾನೆ. ಅದು ಪುರುಷ ಏವ ಉಕ್ತಂ, ಅವನಿಗೆ ಇಡೀ ದೇಹದೊಳಗೆ ಉಕ್ತನಾಮಕನಾಗಿ ತುಂಬಿದ್ದಾನೆ. ಆದ್ದರಿಂದ ಅವನು ದೇಹದೊಳಗೆ ಉಕ್ತನಾಮಕನಾಗಿ ಯಾಕೆ ತುಂಬಿದ್ದಾನೆ? ಉತ್ಥಾಪಕ. ಅವನು ಒಳಗೆ ಬಂದರೆ ಈ ದೇಹ ಎದ್ದು ನಿಲ್ಲುತ್ತೆ, ಈ ದೇಹ ಚಟುವಟಿಕೆ ಪ್ರಾರಂಭ ಮಾಡುತ್ತೆ. ಅವನು ಹೊರಟು ಹೋದ ಅಂದರೆ ಬ್ರಹ್ಮಣ ತ್ಯಕ್ತ ದೇಹಸ್ತು
ಮೃತ ಇತ್ಯುಚ್ಯತೆ ಅಂತ ಮಹಾಭಾರತದ ವಚನ. ಭಗವಂತ ಹೊರಟು ಹೋದ ಅಂದರೆ ಇದು ಸತ್ತ ದೇಹ ಅಂತ, ಆಮೇಲೆ ಚಟುವಟಿಕೆ ಇಲ್ಲ, ಬಿದ್ದು ಹೋಗುತ್ತೆ ಅದು. ಅದರ ಜತೆಗೆ ಇದು ಭಗವಂತರ ಉಪಾಸನೆ. ಇಷ್ಟವರೆಗೆ ಇದು ಮುಖ್ಯವಾಗಿ ಬಂತು. ಮುಂದೆ ಹೇಳ್ತಾರೆ, ಬರೀ ಭಗವಂತ ಹೋದರೆ ಸಾಲದು, ಭಗವಂತನೊಟ್ಟಿಗೆ ಪ್ರಾಣದೇವರು ಹೋಗಬೇಕು. ಪ್ರಾಣನಾರಾಯಣರು ಈ ದೇಹವನ್ನು ಬಿಟ್ಟು ಹೋದರೆ ಈ ದೇಹ ಮೃತವಾಗುತ್ತೆ. ಅಂದರೆ ನಾರಾಯಣನ ಅನಂತರ ಇಡೀ ಪ್ರಪಂಚದ ಧಾರಣೆಗೆ, ಉತ್ಥಾಪನೆಗೆ ಇನ್ನೊಬ್ಬ ಮುಖ್ಯ ಕಾರಣ ಭಗವಂತನ ಅಧೀನವಾಗಿ ಪ್ರಾಣದೇವರು ಅಂತ. ಹಾಗಾಗಿ ಪ್ರಾಣತತ್ವ ಮತ್ತು ನಾರಾಯಣ ತತ್ವದ ಉಪಾಸನೆ ಜತೆಯಾಗಿ ನಡೀಬೇಕು ಅಂತ ಪ್ರಾಣತತ್ವವು ಭಗವಂತನ ನಂತರ ಉತ್ಥಾಪಕ ಅಂತ ಹೇಳುವುದಕ್ಕೋಸ್ಕರ ಈ ಮುಂದಿನ ಖಂಡ ಪ್ರಾರಂಭವಾಗಿದೆ. ಭಗವಂತ ಈ ದೇಹವನ್ನು ಪ್ರವೇಶಿಸಿದ್ದಾನೆ. ಹೇಗೆ ಪ್ರವೇಶಿಸಿದ ಅಂತ. ಯಾಕೆಂದರೆ ಈ ಎಲ್ಲ ಕಡೆ ಇರುವ ಭಗವಂತ ಒಳಗೆ ಪ್ರವೇಶಿಸುವುದು ಹೇಗೆ, ಅದು ಬೇರೆ. ಅವನು ಪ್ರವೇಶಿಸುವ ಪ್ರಶ್ನೆ ಇಲ್ಲ. ನಿಜವಾಗಿ ಎಲ್ಲ ಕಡೆಯೂ ಭಗವಂತ ಇರುವುದರಿಂದ ದೇಹದೊಳಗೂ ಇದ್ದಾನೆ, ಮತ್ತು ಪ್ರವೇಶ ಮಾಡುವುದೇನು? ಅದಕ್ಕೆ ಹೇಳಿದರು, ಭಗವಂತ ಎಲ್ಲ ಕಡೆ ಇರುವುದು ಅವನ ಸರ್ವಗತವಾದ ರೂಪ. ಒಂದು ವಿಶಿಷ್ಟವಾದ ರೂಪದಿಂದ ಅವನು ಪ್ರವೇಶ ಮಾಡ್ತಾನೆ. ಅದಕ್ಕೋಸ್ಕರ ಅವನು ಅನಂತ ರೂಪ. ಅನಂತ ಜೀವಗಳ ಒಳಗೆ ಅನಂತ ರೂಪದಿಂದ ಪ್ರವೇಶ ಮಾಡ್ತಾನೆ. ಅದು ಸರ್ವಗತವಾದ ರೂಪ ಒಂದು ಬೇರೆ ಅಂದರೆ ಭೇದ ಇಲ್ಲ. ಆದರೆ ಭಗವಂತ ಲೀಲೆಯಿಂದ ಅನೇಕ ರೂಪಗಳನ್ನು ಧಾರಣೆ ಮಾಡ್ತಾನೆ. ಹಿಂದೆ ಹಾಗೆ ಭಗವಂತನೇ ಪುರುಷನಲ್ಲಿದ್ದು ಬಾಯಿಯಲ್ಲಿ ಒಂದು ರೂಪದಿಂದ, ಮೂಗಿನಲ್ಲಿ ಒಂದು ರೂಪದಿಂದ, ಪರಶುರಾಮ, ನರಸಿಂಹ, ಕಪಿಲ ಅಂತ 3 ರೂಪದಿಂದ ಒಂದೇ ಭಗವಂತ 4 ರೂಪವನ್ನು ತೊಟ್ಟು ಅಂತ ಹೇಳಿದ್ರಲ್ಲ, ಹಾಗೆ ದೇಹದ ಒಳಗೆ ಭಗವಂತ ಒಂದು ರೂಪದಿಂದ ಪ್ರವೇಶ ಮಾಡ್ತಾನೆ. ಅವನ ಜೊತೆಗೆ, ಯಾಕೆಂದರೆ ಭಗವಂತನ ಸೃಷ್ಟಿ ಆರಂಭದಲ್ಲಿ ಅವನು ಯೋಚನೆ ಮಾಡಿದ ಅಂತ ಷಟ್ಪ್ರಶ್ನದಲ್ಲಿ ಹೇಳ್ತಾರೆ. ಯಸ್ಮಿನ್ ಸ್ಥಿತೆ ಸ್ಥಾಸ್ಯಾಮಿ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಸಪ್ರಾಣಂ ಅಸೃಜತ ಅಂತ. ಭಗವಂತ ನನಗೊಬ್ಬ PA ಬೇಕು ಅಂತ ಯೋಚನೆ ಮಾಡಿದಂತೆ. ನಾನು ಹೋಗುವಾಗ ನನ್ನ ಜೊತೆಗೆ ಬರಬೇಕು, ನಾನು ಕೂತಾಗ ಕೊಡಬೇಕು. ನನಗೆ ಯಾವಾಗಲೂ ನನ್ನ ಜೊತೆಗೆ ಇರತಕ್ಕ ಒಬ್ಬ ಅಸಿಸ್ಟೆಂಟ್, ಪರ್ಸನಲ್ ಸೆಕ್ರೆಟರಿ ಒಬ್ಬ ಬೇಕು ಅಂತ ಭಗವಂತ ಆಲೋಚಿಸಿ ಏನು ಮಾಡಿದ? ಸಪ್ರಾಣಂ ಅಸೃಜತ ಅಂತ ಪ್ರಾಣದೇವರನ್ನು ಸೃಷ್ಟಿ ಮಾಡಿದ. ಹಾಗೆ ಭಗವಂತನ ಜೊತೆಗೆ ಸದಾ ಇರತಕ್ಕಂಥ ಇನ್ನೊಂದು ತತ್ವ, ಭಗವಂತನ ಸೇವೆ ಮಾಡ್ತಾ, ಭಗವಂತ ಬಯಸಿದ್ದನ್ನು ನಿರ್ವಹಣೆ ಮಾಡುತ್ತಾ, ಭಗವಂತನಿಗೆ ಸಹಕಾರಿಯಾಗಿ, ಅಂದರೆ ಭಗವಂತನಿಗೆ ನೆರವಲ್ಲ, ಸೇವಾರೂಪವಾಗಿ ಭಗವಂತ ಹೇಳಿದ್ದನ್ನು ಮಾಡ್ತಕ್ಕ ಇನ್ನೊಂದು ತತ್ವ, ಅದು ಪ್ರಾಣತತ್ವ. ಆದ್ದರಿಂದ ಇದೊಂದು ಜತೆ, ಪ್ರಾಣ ಮತ್ತು ನಾರಾಯಣ. ಪ್ರಾಣನನ್ನು ಬಿಟ್ಟು ನಾರಾಯಣ ಇಲ್ಲ, ನಾರಾಯಣನ ಬಿಟ್ಟು ಪ್ರಾಣ ಇರೋಲ್ಲ. ಅವರು ನಾರಾಯಣ ಪ್ರಾಣನನ್ನು ಬಿಟ್ಟು ಇರ್ಬೋದು, ಆದರೆ ಪ್ರೀತಿಯಿಂದ ಪ್ರಾಣ ಜೊತೆಗೆ ಇರ್ತಾನೆ. ಪ್ರಾಣ ನಾರಾಯಣನ ಬಿಟ್ಟು ಇರಲಾರ, ಅದಕ್ಕೋಸ್ಕರ ನಾರಾಯಣ ಜೊತೆಗೆ ಇದ್ದಾನೆ. ಈ ಎರಡರ ಜೊತೆಯಲ್ಲಿ ಇಡೀ ವಿಶ್ವದ ವ್ಯವಹಾರ ನಡೆದಿದೆ, ಪಿಂಡಾಂಡದ ಮತ್ತು ಬ್ರಹ್ಮಾಂಡದ. ಅದರಲ್ಲಿ ಪಿಂಡಾಂಡದಲ್ಲಿ ಹೇಗೆ ಅದು ಭಗವಂತ ಪ್ರವೇಶಿಸಿದ, ಭಗವಂತನೊಟ್ಟಿಗೆ ಪ್ರಾಣನೂ ಪ್ರವೇಶಿಸಿದ. ಎಲ್ಲಿ ಪ್ರವೇಶ ಮಾಡಿದ ಅಂತ. ಯಾಕೆಂದರೆ ಜೀವ ಎಲ್ಲಿ ಪ್ರವೇಶ ಮಾಡಿತು ಅನ್ನೋ ಪ್ರಶ್ನೆ ಇಲ್ಲ. ಅದು ಗಂಡಿನ ಹೃದಯದಲ್ಲಿ, ಗಂಡಿನ ದೇಹದಲ್ಲಿ ಇದ್ದಂಥ ಜೀವ ರೇತಸ್ಸಿನ ಜೊತೆಗೆ ಹೆಣ್ಣಿನ ಗರ್ಭಕ್ಕೆ ಹೋಗಿ ಸೇರಿತು. ಹೆಣ್ಣಿನ ಗರ್ಭದಲ್ಲಿ ಆಗಂದ ಅದು ಎಲ್ಲಿ ಪ್ರವೇಶ ಮಾಡಿತು ಅನ್ನೋದಕ್ಕೆ ಪ್ರಶ್ನೆ ಇಲ್ಲ. ಅದು ಹೆಣ್ಣಿನ ಮೂಲಕವೇ ಪ್ರವೇಶ ಮಾಡೋದು. ಗಂಡಿನಿಂದ ಹೆಣ್ಣಿಗೆ ಗರ್ಭಾಧಾನ ಆಯಿತು, ಜೀವ ಒಳಗೆ ಪ್ರವೇಶ ಮಾಡಿದ. ಆಗ ಒಬ್ಬ ಭಗವಂತ ಒಳಗೆ ಹೋಗಿದ್ದಾನೆ. ಯಾಕೆಂದರೆ ರೇತಸ್ಸಿನಲ್ಲಿ ಇರುವ ಭಗವಂತ ಮಗುವನ್ನು ಹಿಡ್ಕೊಂಡು ಒಳಗೆ ಹೋಗಿದ್ದಾನೆ. ಸೊ ಅದೊಂದು ರೂಪ ಹೋಗಿ ಆಗಿದೆ. ಆವಾಗ ಪ್ರಾಣದೇವರು ಹೋಗಿದ್ದಾರೆ. ಪ್ರಾಣ, ನಾರಾಯಣ, ಜೀವ 3 ಜನ ಒಳಗೆ ಹೋಗಿದ್ದಾರೆ. ಒಳಗೆ ಹೋದ ಮೇಲೆ ಶರೀರ ನಿರ್ಮಾಣ ಆಯ್ತಲ್ಲ, ಆವಾಗ ಜೀವ ಅಂದರೆ ಸೂಕ್ಷ್ಮ ಶರೀರದಲ್ಲಿತ್ತು, ಭಗವಂತನು ಸೂಕ್ಷ್ಮ ಶರೀರದಲ್ಲಿ ಅದರ ಜೊತೆಗೆ ದೇಹದ ಒಳಗೆ ಪ್ರವೇಶ ಮಾಡಿದ. ಆಮೇಲೆ ಒಂದು 9 ತಿಂಗಳಾಗುವಾಗ ಒಂದು ಚಂದದ ಆಕಾರ ಆಯಿತು. ತ್ವಷ್ಟ ರೂಪಾಣಿ ಬಿಂಶತು, ಒಳಗಿಂದ ಸಂಕರ್ಷಣ ನಾಮಕ ಭಗವಂತ ಒಂದು ಸುಂದರವಾದ ಮೂರ್ತಿಯನ್ನು ಕೆತ್ತಿ ಕಡೆದ ಅಂತಾರೆ ಅವರು. ಒಂದು ರೂಪ, ಚಂದದ ರೂಪವನ್ನು ನಿರ್ಮಾಣ ಆಯಿತು ಒಳಗೆ. ಆ ನಿರ್ಮಾಣವಾದಂಥ ದೇಹ ಉಂಟಲ್ಲ, ಅದು 9 ತಿಂಗಳು ಅದು ಚಲನೆಯೇ ಇಲ್ಲ, ಕೈಕಾಲು ಕಟ್ಟಿಕೊಂಡು ಬಿದ್ದುಕೊಂಡಿರುತ್ತೆ ಗರ್ಭಗೃಹದಲ್ಲಿ. ಹುಟ್ಟಿದ ತಕ್ಷಣ ಅದಕ್ಕೆ ಚಲನೆ ಪ್ರಾರಂಭ ಆಗಬೇಕು. ಆ ದೇಹದಲ್ಲಿ ಚಲನೆ ಆಗಬೇಕಾದ್ರೆ ಮತ್ತೆ ದೇಹದ ಒಳಗೆ ಭಗವಂತ ಪ್ರವೇಶ ಮಾಡ್ತಾನೆ. ಅದು ಹೇಗೆ ಪ್ರವೇಶ ಮಾಡಿದ, ಎಲ್ಲಿಂದ ಒಳಗೆ ಹೋದ ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ರೂಪವಾಗಿ ಈ ಖಂಡ ಬರ್ತದೆ. ಪ್ರಾಣದೇವರು ಇದು ಹೇಗೆ ಅಂದರೆ ಈಗದ ಸೃಷ್ಟಿಯನ್ನೇ ಹೇಳೋದಿಲ್ಲ. ಸೃಷ್ಟಿಯ ಆರಂಭ
ಇನ್ನೂ ಪ್ರಳಯ ಕಾಲ ಮುಗಿದು ಸೃಷ್ಟಿ ಆಗಬೇಕು. ಮೊದಲ ಜೀವ ಯಾರು ಅಂದರೆ ಭಗವಂತನ ನಾಭಿಯಿಂದ ಹುಟ್ಟಿ ಬಂದ ಚತುರ್ಮುಖ. ಅಲ್ಲಿಂದ ಶುರು ಮಾಡ್ತಾರೆ. ಚತುರ್ಮುಖನ ಒಳಗೆ ದೇವರು ಪ್ರವೇಶ ಮಾಡಬೇಕು. ಚತುರ್ಮುಖನ ಒಳಗೆ ಬರೀ ಆ ದೇಹದ ಒಳಗೆ ಚತುರ್ಮುಖ ಮಾತ್ರ ಇದ್ದಾನೆ ಅಂತ ಇಟ್ಟುಕೊಳ್ಳಿ. ಇನ್ನೂ ಚಟುವಟಿಕೆ ಪ್ರಾರಂಭವಾಗಿಲ್ಲ. ಭಗವಂತ ಬೇಕು ಅಂತ ಆ ದೇಹದ ಒಳಗೆ ಚತುರ್ಮುಖ ಒಬ್ಬನನ್ನೇ ಬಿಟ್ಟು ಉಳಿದವರು ಯಾರು ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಪ್ರಾಣದೇವರು ಮತ್ತು ಭಗವಂತ ಮೊದಲು ಚತುರ್ಮುಖನ ದೇಹದ ಒಳಗೆ ಪ್ರವೇಶ ಮಾಡುವ ತನಕ ಚತುರ್ಮುಖನಿಗೆ ಚಟುವಟಿಕೆಯೇ ಇರಲಿಲ್ಲ. ಸೊ ಪ್ರಾಣದೇವರ ಹೊಣೆಗಾರಿಕೆ ಏನು ಅಂದರೆ ಚತುರ್ಮುಖನಿಂದ ಹಿಡಿದು ಆದಿಜೀವನಿಂದ ಹಿಡಿದು ಒಂದು ಸಣ್ಣ ಹುಳ ಹುಪ್ಪಡದ ತನಕ ಅದರ ಚಟುವಟಿಕೆ ಆಗಬೇಕಾದ್ರೆ ಪ್ರಾಣದೇವರು ಒಳಗೆ ಪ್ರವೇಶ ಮಾಡಬೇಕು. ಚತುರ್ಮುಖನಿಗೂ ಕೂಡ ಅವನು ಪ್ರಾಣದೇವರ ಸಮಾನ ಸ್ಕಂಧ, ಆದರೆ ಅವರ ದೇಹ ಚಲಿಸಬೇಕಾಗಿದ್ದರೂ ಕೂಡ ನಾರಾಯಣ ಮತ್ತು ಪ್ರಾಣರು ಒಳಗೆ ಪ್ರವೇಶ ಮಾಡಬೇಕು. ಇದು ಭಗವಂತನ ನಿಯಮ, ಅದು ಯಾರಿಗೂ ಅಪವಾದ ಇಲ್ಲ ಅದಕ್ಕೆ. ಹಾಗಾಗಿ ಭಗವಂತ ಪ್ರಾಣತತ್ವದ ಜೊತೆಗೆ ಚತುರ್ಮುಖನ ದೇಹದೊಳಗೆ ಪ್ರವೇಶ ಮಾಡಿದ. ಜೊತೆಗೆ ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳನ್ನು ಕಟ್ಟಿಕೊಂಡು ಒಳಗೆ ಹೋದ. ದೇವತೆಗಳು, ಪ್ರಾಣದೇವರು, ನಾರಾಯಣ ಎಲ್ಲ ದೇಹದ ಒಳಗೆ ಹೋದ ಮೇಲೆ ಚತುರ್ಮುಖನಲ್ಲಿ ಚಟುವಟಿಕೆ ಪ್ರಾರಂಭವಾಯಿತು. ಎಲ್ಲಿ ಒಳಗೆ ಹೋದರು ತಂ ಯತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮೇ ಮಂ ಪುರುಷಂ. ಅದು ಭಗವಂತ ಹೇಗೆ ಒಳಗೆ ಹೋದ ಅಂದರೆ ನಖಶಿಖಾಂತ ತುಂಬುವುದು ಅಂತ ಹೇಳ್ತಾರಲ್ಲ. ನಖ ಅಂದರೆ ಕಾಲಿನ ಬೆರಳಿನ ಉಗುರು. ಕಾಲಿನಿಂದ ಒಳಕ್ಕೆ ಹೋದರೆ ಶಿಖಾಂತ ತಲೆಯ ತನಕ, ಕಾಲಿನಿಂದ ತಲೆಯ ತನಕ ಭಗವಂತ ತುಂಬಬೇಕು. ಅದಕ್ಕೆ ಕಾಲಿನಿಂದ ಮೇಲೆ ಹೋದರೂ ಆಗುತ್ತೆ, ತಲೆಯಿಂದ ಕೆಳಗೆ ಬಂದರೂ ಆಗುತ್ತೆ. ಭಗವಂತ ತುದಿಗಾಲಿನಿಂದ ಒಳಗೆ ಪ್ರವೇಶ ಮಾಡಿದಂತೆ. ತಮ್ಯತ್ ಪ್ರಪದಾಭ್ಯಾಂ ಪ್ರಾಪದ್ಯತ. ಪ್ರಪದ ಅಂದರೆ ಮುಂಗಾಲು, ತುದಿಗಾಲು. ಮುಂಗಾಲಿನಿಂದ ಪ್ರವೇಶ ಮಾಡಿದ. ಅದು ವಿಚಿತ್ರ. ಎರಡು ರೂಪದಿಂದ ಪ್ರವೇಶ ಮಾಡಬೇಕಾಗತ್ತೆ ಅಲ್ಲಿ ಪುನಃ. ಯಾಕೆಂದರೆ ಮುಂಗಾಲು ಎರಡಿದೆ, ಒಂದೇ ರೂಪ ಎರಡು ಮುಖವಾಗಿ ಒಳಗೆ ಪ್ರವೇಶ ಮಾಡಿತ್ತು. ಕಾಲಿಗೆ ಒಂದು ಹೆಸರಿದೆ, ಪುಚ್ಛ ಅಂತ. ಪುಚ್ಛ ಅಂದರೆ ಬಾಲ ಅಂತ ನಮಗೆ ಗೊತ್ತಿರೋದು. ಆದರೆ ವೇದಗಳಲ್ಲಿ ಪುಚ್ಛಂ ಪ್ರತಿಷ್ಠಾ, ಪುಚ್ಛ ಅಂದರೆ ಕಾಲು ಅಂತ ಅರ್ಥದಲ್ಲಿ ಪ್ರಯೋಗಿಸ್ತಾರೆ. ಬಹಳ ಜನರಿಗೆ ಅದು ಕಾಲಿಗೆ ಪುಚ್ಛ ಅಂತ ಯಾಕೆ ಹೇಳ್ತಾರೆ ಅನ್ನೋದೊಂದು ಗೊಂದಲ. ಸಂಸ್ಕೃತ ಪಂಡಿತರಿಗೆ ಗೊಂದಲ, ಉಳಿದವರ ಕಥೆ ಬಿಡಿ. ಪುಚ್ಛ ಹೇಗೆ ಬಾಲ ಕೆಳಗೆ ಹೀಗೆ ಜೋತುಕೊಂಡಿರುತ್ತೆ, ಹಾಗೆ ಕಾಲು ಕೂಡ ಕೆಳಮುಖವಾಗಿ ಜೋತುಕೊಂಡಿರುತ್ತೆ. ಆದ್ದರಿಂದ ಬಾಲ ಅಂತ ಅನ್ನೋದನ್ನು ಕಾಲು ಅನ್ನುವ ಅರ್ಥದಲ್ಲಿ ಶಾಸ್ತ್ರಕಾರರು ಪ್ರಯೋಗಿಸ್ತಾರೆ ಅಂತ ಹಿಂದಿನ ಅನೇಕ ಮಂದಿ ಬರೆದಿದ್ದಾರೆ. ನಿಜವಾಗಿ ಅಲ್ಲ. ಯಾಕೆಂದರೆ ಅದು ಯಾಕೆ ಬಾಲದ ಹಾಗೆ ಇರುವುದರಿಂದ ಕಾಲನ್ನು ಬಾಲ ಅಂತ ಹೇಳಬೇಕು, ಕಾಲು ಅಂತ ಹೇಳಬಾರ್ದಾ? ಅದು ಕಾಲಿಗೂ ಬಾಲ, ಕಾಲು ನಮ್ಮನ್ನು ನಿಲ್ಲಿಸುತ್ತೆ, ಬಾಲ ನಿಲ್ಲಿಸೋದಿಲ್ಲ. ಸಾಮ್ಯವೂ ಅಷ್ಟೊಂದಿಲ್ಲ. ಆದ್ದರಿಂದ ಪುಚ್ಛ ಸಾಮ್ಯಾತ್ ಪಾದೇ ವ್ಯವಹಾರ ಅಂತ ಬಹಳ ಜನ ದೊಡ್ಡ ದೊಡ್ಡ ವಿದ್ವಾಂಸರು ಬರೀತಾರೆ. ವಿದ್ವಾಂಸರು ಜಾರತಾರೆ, ಏನು ಮಾಡೋದು? ಅವರು ಒಂದೊಂದು ತಮಾಷೆಯಿಂದ ಸಾಮಾನ್ಯ ಜನರು ಜಾರಿದರೆ ಪಕ್ಕ ಹೇಳ್ತಾರೆ, ದೊಡ್ಡವರು ಜಾರಿದರೆ ಆನೆ ಜಾರಿದಾಗ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ, ಆ ಥರ ಜಾರಿ ಬಿಡ್ತಾರೆ. ನಿಜವಾಗಿ ಪುಚ್ಛ ಅಂತ ಅನ್ನೋದಕ್ಕೆ ಅದು ಏನಾಯಿತು ಅಂದರೆ, ಈ ಎಲ್ಲ ಜನರು ಹಿಂದಿನ ಪಂಡಿತರಿರಲಿ ಪಾಣಿನಿಯ ವ್ಯಾಕರಣ ಬಿಟ್ಟು ಬೇರೆ ವ್ಯಾಕರಣ ಓದದೇ ಇದ್ದದ್ದು ದುರಂತ. ಆದದ್ದು ಪಾಣಿನಿಯ ವ್ಯಾಕರಣ ಪುಚ್ಛ ಶಬ್ದಕ್ಕೆ ಬೇರೆ ಅರ್ಥ ಇಲ್ಲ. ಅವರೇನು ಹೇಳ್ತಾರೆ ಅಂದರೆ, ಪುಚ್ಛ ಅಂದರೆ, ಪುತು ಅಂದರೆ ಮನುಷ್ಯನ ಮಲವಿಸರ್ಜನೆಯ ಸ್ಥಾನ, ಅದನ್ನು ಛಾದೈತಿ ಮುಚ್ಚುತ್ತೆ ಅಂತ. ಇದು ಪಾಣಿನಿಯ ಪರಂಪರೆಯವರು ಹೇಳುವ ಅರ್ಥ. ಆದರೆ ಇನ್ನೂ ವ್ಯಾಕರಣಗಳು ಬೇರೆ ಇವೆ. ಅನೇಕ ವ್ಯಾಕರಣಗಳನ್ನು ಓದಿದರೆ ವೇದದ ಪ್ರಯೋಗದ ಅರ್ಥ ನಮಗಾಗತ್ತೆ. ಪುಚ್ಛ ವಿಭಾಗೆ ಅಂತಂದು ಧಾಪು. ನಮ್ಮ ದೇಹ ಎರಡು ವಿಭಾಗ ಆಗೋದು ಕಾಲಿನಿಂದ, ಅಲ್ಲಿಂದ ತನಕ ಒಂದೇ ಇದೆ ಮೇಲಿನ ತನಕ. ಸೊ ಪುಚ್ಛ ವಿಭಾಗೆ ಅಂತ ಧಾತು ಇರೋದರಿಂದ ದೇಹ ಎರಡು ಕವಲಾಗಿ ಯಾವುದಾಗುತ್ತೋ ಅದು ಪುಚ್ಛ ಅಂದರೆ ಕಾಲೇ. ಇಷ್ಟು ಸ್ವಚ್ಛವಾಗಿ ವಾಚ್ಯಾರ್ಥವೇ ಇರುವಾಗ ಯಾಕೆ ತಿಪ್ಪಲಾಗ ಹಾಕ್ತಾರೆ ವ್ಯಾಖ್ಯಾನಕಾರರು, ನನಗೆ ಅರ್ಥ ಆಗೋಲ್ಲ. ಅಂದ ಪುಚ್ಛ ಅಂತಂದರೆ ಕಾಲು. ಆ ಪುಚ್ಛದಲ್ಲಿ ಭಗವಂತ ಪ್ರವೇಶ ಮಾಡಿದ. ಆ ಪುಚ್ಛದ ಪರಪದೆ ತುದಿಗಾಲಲ್ಲಿ ಮೊದಲು ಈಗ ಪ್ರವೇಶ ಮಾಡುವಾಗ ದೇವತೆಗಳು ಇದ್ದರು, ಆದರೆ ಹೇಳುವುದಿಲ್ಲ. ಅಲ್ಲಿ ಪ್ರಾಣದೇವರು ನಾರಾಯಣ ಇಬ್ಬರು ಒಳಗೆ ಹೋದರು. ಪರಪದಾಭ್ಯಾಂ ಪ್ರಾಪದ್ಯತ.
ಪ್ರಪದ ಅಂದರೆ ತುದಿಗಾಲು, ಪಾದಾಗ್ರಂ ಪ್ರಪದಂ. ತುದಿಗಾಲಿನ ಮೂಲಕ ಭಗವಂತ ಮೇಲ್ಮುಖವಾಗಿ ಪ್ರವೇಶ ಮಾಡಿದ. ಆ ಎನರ್ಜಿ ಊರ್ಧ್ವಮುಖವಾಗಿ ಹರಿಯಿತು. ಅದರಿಂದ ಇವತ್ತೂ ಕೂಡ ಎನರ್ಜಿ ನಮ್ಮ ದೇಹದೊಳಗೆ ಊರ್ಧ್ವಮುಖವಾಗಿ ಹರಿಯುವುದು. ಆ ಎನರ್ಜಿಯ ಸೆಂಟರು ನಾಭಿಯ ಮೂಲದಲ್ಲಿದೆ. ಕುಂಡಲಿನಿ ಚಕ್ರ ಅಂತ ಹೇಳ್ತಾರೆ ಅದನ್ನು. ಆ ಕುಂಡಲಿನಿ ಕೆಳಮುಖವಾಗಿದ್ದಾಗ ಮನುಷ್ಯನಿಗೆ ಅಧ್ಯಾತ್ಮ ತಲೆ ಒಳಗೆ ಹೋಗೋಲ್ಲ, ಮತ್ತು ಆವಾಗ ಬರೀ ಸೆಕ್ಸು. ಆ ಕುಂಡಲಿಯನ್ನು ಜಾಗೃತ ಮಾಡಿ ಮೇಲಕ್ಕೆ ಕಳಿಸಬೇಕು. ಮೇಲಕ್ಕೆ ಕಳಿಸಿದರೆ ಅದು ಊರ್ಧ್ವಮುಖ ಆಗುತ್ತೆ. ಅದು ಇಲ್ಲಿಂದ ಇಲ್ಲಿ ತನಕ 12 ಅಂಗುಲ ಮೇಲಿನ ತನಕ ಇದೆ ಆ ಎನರ್ಜಿ, ನಮ್ಮ ದೇಹದ ವ್ಯಾಪ್ತಿ. ಅದು ಊರ್ಧ್ವಮುಖವಾಗಿರುವುದಕ್ಕೆ ಕಾರಣ ಭಗವಂತ ಮೇಲ್ಮುಖವಾಗಿ ಬಂದದ್ದು. ಸೊ ಇಲ್ಲಿಂದ ಎನರ್ಜಿ ಮೇಲ್ಮುಖವಾಗಿದೆ. ಭಗವಂತ ಮೊದಲು ಕಾಲಿನಿಂದ, ತುದಿಗಾಲಿನಿಂದ ಮೇಲಕ್ಕೆ ಬಂದ. ಅಲ್ಲಿಂದ ನಮಗೆ ಸಿಗತಕ್ಕಂಥದ್ದು ಇಡೀ ದೇಹವನ್ನು ಧಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ, ಸಯಾಟಿಕ್ ನರ್ವ್ ಅಂತೇವೆ ನಾವು. ಆ ಸಯಾಟಿಕ ಕೆಲವರಿಗೆ ಒದ್ದಾಟ ಪಡ್ತಾರೆ, ನಡೀಲಿಕ್ಕಾಗದೆ. ಆ ಸಯಾಟಿಕ್ ನರ್ವಿನ ಮೂಲಕ ಮೇಲಕ್ಕೆ ಬಂದ. ಗಟ್ಟಿ ಆಗ್ತಾ ಬಂತು, ಕಾಲು ಗಟ್ಟಿ ಆಯಿತು, ಸೊಂಟದವರೆಗೆ ಗಟ್ಟಿ ಆಯಿತು. ಆಮೇಲೆ ಎದೆಗೆ ಬಂದ, ಆ ಹಾರ್ಟ್ ಸ್ಟ್ರಾಂಗ್ ಆಯಿತು. ಅಲ್ಲಿಂದ ಮೇಲಕ್ಕೆ ಬಂದ. ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳನ್ನ ಸುತ್ತ ಕೂಡಿ ನಾನು ಮಧ್ಯದಲ್ಲಿ ಇರ್ತೇನೆ ಅಂತ. ಅವೆಲ್ಲ ಇಂದ್ರಿಯಾಭಿಮಾನ ದೇವತೆಗಳು ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಸುತ್ತ ಕೂತರು. ಮಧ್ಯದಲ್ಲಿ ಪ್ರಾಣದೇವರು ಕೂತರು ಮೂಗಿನಲ್ಲಿ. ಭಗವಂತ ಅವರೊಟ್ಟಿಗೆ ಮಧ್ಯದಲ್ಲಿ ಪೂಜ್ಯನಾಗಿ ಅವನು ಇಲ್ಲಿ ಕೂತ. ಇವನ್ನಲ್ಲಿ ನೀವು ಮೇಲಕ್ಕೆ ಕೂಡಿ ಅಂತ ತಾನು ಹೃದಯ ಕಮಲದಲ್ಲಿ ಕೂತ. ಇದು ಭಗವಂತ ಮೇಲ್ಮುಖವಾಗಿ ಬಂದ ಪಯಣದ ಒಂದು ಕಥೆ. ಅದು ಚತುರ್ಮುಖನ ಶರೀರದಲ್ಲಿ. ಅದು ಅಲ್ಲಿ ಹೇಗೋ ಹಾಗೇ ಇಲ್ಲಿ ಕೂಡ ನಮ್ಮ ಎಲ್ಲರ ದೇಹದಲ್ಲೂ ಭಗವಂತ ಪ್ರವೇಶ ಮಾಡೋದು ಹಾಗೆ. ಅದನ್ನು ಹೇಳ್ತೀವಿ, ಯತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ. ಯಾರು ಪ್ರವೇಶ ಮಾಡಿದ್ದು? ಬ್ರಹ್ಮ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥ ಮಾಡ್ಬೋದಲ್ಲ. ಬ್ರಹ್ಮ ಅಂದರೆ ಭಗವಂತ, ಬ್ರಹ್ಮ ಅಂದರೆ ಚತುರ್ಮುಖ, ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ಎಲ್ಲ ಜೀವರಿಗೂ ಬ್ರಹ್ಮ ಶಬ್ದ ಇದೆ. ಬೃಹಜಾತಿ ಜೀವ ಕಮಲಾಸನ ಶಬ್ದರಾಶಿಷು. ಅದು ಇಲ್ಲಿ ಯಾವುದು? ಇಲ್ಲಿ ವೇದ ಅಂತೂ ಅಲ್ಲ, ಒಬ್ಬ ವ್ಯಕ್ತಿಯನ್ನು ಬ್ರಹ್ಮ ಪ್ರವೇಶಿಸಿದ ಅಂತ. ಚತುರ್ಮುಖನ ಒಳಗೂ ಪ್ರವೇಶಿಸಿದ ಬ್ರಹ್ಮ ಅಂದರೆ ಚತುರ್ಮುಖ ಅಂತೂ ಅಲ್ಲ, ಭಗವಂತ ಬ್ರಹ್ಮ ಶಬ್ದವಾಚ್ಯನಾದ ಪರಬ್ರಹ್ಮ ನಾರಾಯಣ ಚತುರ್ಮುಖರ ದೇಹದೊಳಗೆ ಪ್ರವೇಶಿಸಿದ. ಯಾರ ಒಳಗೆ? ಇಮಂ ಪುರುಷಂ ತಮ್ ಇಮಂ ಪುರುಷಂ. ತಮ್ ಹಿಂದೆ ಸೃಷ್ಟಿ ಆರಂಭದಲ್ಲಿ ಮೊಟ್ಟ ಮೊದಲು ಭಗವಂತನಿಂದ ಹುಟ್ಟಿದ ಈ ಚತುರ್ಮುಖನನ್ನು ಅಂತಂದರು. ಆ ಚತುರ್ಮುಖನನ್ನು ಪುರುಷ ಅಂತ. ಪುರುಷ ಶಬ್ದವು ಹಾಗೆ. ಪುರುಷ ಅಂದರೆ ಮುಖ್ಯವಾಗಿ ಪುರುಷ ಸೂಕ್ತ ಪ್ರತಿಪಾದ್ಯನಾದ ನಾರಾಯಣ. ಅದರ ನಂತರ ಪುರುಷ ಅಂದರೆ ಚತುರ್ಮುಖ, ಅವನು ಮಧ್ಯಮ ಪುರುಷ. ಭಗವಂತ ಉತ್ತಮ ಪುರುಷ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ. ಈ ಚತುರ್ಮುಖ ಪ್ರಾಣದೇವರೆಲ್ಲ ಮಧ್ಯಮ ಪುರುಷರು. ಅನಂತರ ನಾವೆಲ್ಲರೂ ಪುರುಷರೇ, ಅಧಮ ಪುರುಷರು ಅಷ್ಟೇ. ಹಾಗಾಗಿ ಪುರುಷ ಅಂದರೆ ಮುಖ್ಯ ಪುರುಷ, ಚತುರ್ಮುಖ ಇಲ್ಲಿ ನಾರಾಯಣ ಅಲ್ಲ, ಯಾಕಂದರೆ ಅವನು ಪ್ರವೇಶಿಸಿದವ. ಆ ಬ್ರಹ್ಮನೊಳಗೆ ಪ್ರವೇಶಿಸಿದ. ಪುರುಷ ಉತ್ತಮ ಪುರುಷ ಮಧ್ಯಮ ಪುರುಷನೊಳಗೆ ಇಮಂ ಪುರುಷಂ. ಲೋಕದ ಸೃಷ್ಟಿಗೆ ಕಾರಣನಾದ, ಮುಂದಿನ ಎಲ್ಲ ಸೃಷ್ಟಿಗೆ ಕಾರಣನಾದ, ಮೊದಲು ಸೃಷ್ಟನಾದ ಆ ಚತುರ್ಮುಖನ ಒಳಗೆ ಭಗವಂತ ಪ್ರಪದಾಭ್ಯಾಂ ಪ್ರಾಪದ್ಯತ. ತುದಿಗಾಲಲ್ಲಿ ಒಳಕ್ಕೆ ಹೊಕ್ಕ ಮೇಲಕ್ಕೆ ಬಂದ. ಸೊ ಎನರ್ಜಿಯ ಮೂಲ ಸ್ಟಾರ್ಟಿಂಗ್ ಪಾಯಿಂಟು ಮುಂಗಾಲು. ಅಲ್ಲಿ ನಿಮಗೆ ಇಡೀ ದೇಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಯು ಮುಂಗಾಲಿನಲ್ಲಿದೆ. ನಿಮಗೆ ಯಾವುದೇ ರೋಗ ರುಜಿನಗಳು ಬಂದರೆ ಅದರ ಸೂಚನೆ ಕಾಲಿನ ಬೆರಳುಗಳು ಮತ್ತು ಉಗುರಿನ ಬಣ್ಣಗಳ ವ್ಯತ್ಯಾಸದಿಂದ ಏನು ಕಾಯಿಲೆ ಅಂತ ಗೊತ್ತಾಗುತ್ತೆ. ಮತ್ತು ಕಾಲಿನ ಬೆರಳುಗಳಲ್ಲಿ ನೀವು ಬೇರೆ ಬೇರೆ ರೀತಿಯ ಪ್ರೆಷರ್ನಿಂದ ಇಡೀ ದೇಹದ ಯಾವ್ಯಾವುದಕ್ಕಲ್ಲಿ ಏನು ರೋಗ ಇದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಬರುತ್ತೆ. ಮನುಷ್ಯನಿಗೆ ಒಮ್ಮೊಮ್ಮೆ ಈ ಬುದ್ಧಿ ಸ್ವಿಚ್ ಆಫ್ ಮಾಡಿದರೆ ಪ್ಯಾರಲಿಸಿಸ್ ಬರುತ್ತೆ. ಆದರೆ ಅದನ್ನು ಗುಣ ಮಾಡಲಿಕ್ಕೆ ಇರತಕ್ಕಂಥ ಏಕಮಾತ್ರ ವಿಧಾನ, ಉಳಿದದ್ದೆಲ್ಲ ಇರಲಿ, ಅದು ಕಾಲಿನ ಬೆರಳಿನಲ್ಲಿರೋದು. ಸೊ ಅವನ್ನ ಎದ್ದು ನಿಲ್ಲಿಸುವಂಥ ಕಾರಣ ಏನು ಅಂದರೆ ಎನರ್ಜಿಯ ಮೂಲ ಸ್ರೋತಸ್ಸು, ಸ್ಟಾರ್ಟಿಂಗ್ ಪಾಯಿಂಟ್ ಅದು. ಒಬ್ಬರು ಆಯುರ್ವೇದ ಪಂಡಿತರಿದ್ದರು ಮಂಗಳೂರಿನಲ್ಲಿ. ಒಂದು ಸರ್ತಿ ಅವರು ನಮ್ಮ ಮನೆ ಪಕ್ಕದ ಮನೆಗೆ, ನೆರೆಮನೆಗೆ ಬಂದರು. ಆ ನೆರೆಮನೆಯವರು ನನಗೆ ಹೇಳಿ ಕಳಿಸಿದರು, ಒಂಚೂರು ಬನ್ನಿ, ಭಾರಿ ಎಕ್ಸ್ಪರ್ಟ್ ಇದ್ದಾರೆ ಒಬ್ಬರು
ಪಂಡಿತರು ಅವರು ಬಂದಿದ್ದಾರೆ, ಜಸ್ಟ್ ಪರಿಚಯಕ್ಕೋಸ್ಕರ ಬನ್ನಿ ಅಂತ. ನಾನು ಆ ಮನೆಗೆ ಹೋದೆ. ಸಾಮಾನ್ಯ ಒಂದು 6 ಅಡಿ ದೂರ ನಾನೊಂದು ಕುರ್ಚಿಯಲ್ಲಿ ಕೂತಿದ್ದೆ, ನನ್ನದು 6 ಅಡಿ ದೂರದ ಇನ್ನೊಂದು ಕುರ್ಚಿಯಲ್ಲಿ ಅವರು ಕೂತಿದ್ದಾರೆ. ಆಯಿತು, ಮಾತುಕತೆ ಆಯಿತು, ಹೊರಟೆವು ನಾವು. ಹೊರಟ ಮೇಲೆ ಆ ವೈದ್ಯರು ಪಕ್ಕದ ಮನೆಯ ಯಜಮಾನರ ಹತ್ರ ಹೇಳ್ತಾರೆ, ನಾನು ಬನ್ನಂಜೆಯವರನ್ನು ಡಯಾಗ್ನೋಸ್ ಮಾಡಿದ್ದೇನೆ. ಮುಟ್ಲೇ ಇಲ್ಲ, ಅವರು 6 ಅಡಿ ದೂರದಲ್ಲಿ ನೋಡಿದ್ದು. ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿದೆ, ಅವ್ರನ್ನ ಒಂಚೂರು ಕಳಿಸಿಕೊಡಿ, ನಾನು ಟ್ರೀಟ್ಮೆಂಟ್ ಮಾಡ್ತೇನೆ ಎಂದರು. ಕಡೆಗೆ ಅವ್ರನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋದರು ನನ್ನನ್ನು ಅಲ್ಲಿಗೆ. ಅವ್ರು ಏನೋ ಬರಬೇಕು ಅಂತ ಅವ್ರು ಯಾರಿಗೂ ಹಾಗೆ ಹೇಳೋಲ್ಲ. ಬನ್ನಂಜೆಯವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ, ದಯವಿಟ್ಟು ಬನ್ನಿ ಅಂತ ಅವರೇ ನನ್ನ ಬಲವಂತವಾಗಿ ಕಾರಿನಲ್ಲಿ ಕೂಡಿ ಹಾಕಿ ಕರ್ಕೊಂಡು ಹೋದರು. ಅಲ್ಲಿ ಹೋದ ಕೂಡಲೇ ಕೂತ್ಕೊಳ್ಳಿ ಎಂದರು. ನನ್ನನ್ನು ಕಾರ್ನಲ್ಲಿ ಬಿಟ್ಟು ಹೋದರು ಅವರು. ನಾನು ಕೂತ್ಕೊಂಡೆ. ಸುಮಾರು ಅರ್ಧ ಗಂಟೆ ಕೂತ್ರು. ಏನು ಮಾತುಕತೆ ಇಲ್ಲ, ನನ್ನ ಹತ್ರ ಬರಲೂ ಇಲ್ಲ, ಏನಾಗುತ್ತೆ ಅಂತೂ ಕೇಳಲಿಲ್ಲ. ಅಷ್ಟೊತ್ತಿಗೆ ನನ್ನ ಕರ್ಕೊಂಡು ಹೋಗಲಿಕ್ಕೆ ಕಾರ್ ಬಂತು ಪುನಃ. ಆವಾಗ, ನಿಮ್ಮ ಕಾರು ಬಂತಲ್ವಾ, ನಿಮ್ಮನಿಗೆ ಕಳಿಸ್ಬೇಕಲ್ವಾ, ಬನ್ನಿ, ನಾನು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರಲಿಕ್ಕೆ ಹೇಳಿದ್ದಲ್ಲ, ಅಲ್ಲೇ ಪರೀಕ್ಷೆ ಮಾಡಿದ್ದೇನೆ, ಏನು ಡಿಫೆಕ್ಟು ಅಂತ ಹೇಳಲಿಕ್ಕೋಸ್ಕರ ಕರೆದದ್ದು ಅಂದರು. ಅಲ್ಲಿಯೂ ಕೂಡ ಮೈ ಮುಟ್ಟಲಿಲ್ಲ ಅವರು. ಅದೇನು ನಿಮ್ಮ ಕಾಲು ನೋಡಿ ಗೊತ್ತಾಯ್ತು ನನಗೆ ಎಂದರು. ಇದಕ್ಕೆ ಹೇಳಿದ್ದಾರೆ, ಕಾಲಿನಿಂದ ಎನರ್ಜಿ ಇಡೀ ದೇಹಕ್ಕೆ ಸಂಬಂಧಪಟ್ಟ ಮೇನ್ ಸ್ವಿಚ್ಗಳು ಕಾಲಿನ ಉಗುರುಗಳಲ್ಲಿವೆ, ಕಾಲಿನ ಬೆರಳುಗಳಲ್ಲಿವೆ. ಸೊ ನಿಮ್ಮನ್ನು ನೋಡಿ, ನಿಮ್ಮ ಕಾಲು ನೋಡಿ ನಿಮಗೆ ಏನು ಡಿಫೆಕ್ಟು ಅಂತ ನನಗೆ ಗೊತ್ತಾಗಿದೆ, ಅದನ್ನು ಹೇಳುವ ಅಂತ ಬರಲಿಕ್ಕೆ ಹೇಳಿದ್ದು. ಏನು ತಮಾಷೆ ಏನು ಅಂದರೆ, ಅವರು ಹೇಳಿದರು, ನಿಮಗೆ ಈಗ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ನಾನೊಂದು ಔಷಧ ಕೊಡ್ತೇನೆ, ಅದನ್ನು ತಗೊಳ್ಳದೇ ಇದ್ದರೆ ಮುಂದೆ ಒಂದು ದಿವಸ ನೀವು ತಿಂಗಳುಗಟ್ಟಲೆ ಬೆಡ್ ರಿಡನ್ ಆಗಬೇಕಾಗತ್ತೆ. ಆವಾಗಲೂ ಏನೂ ಇಲ್ಲ, ಅವರು ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾಲು ನೋಡಿ ತೀರ್ಮಾನ ಮಾಡಿ, ಇನ್ನು ಮುಂದೆ ನೀವು ತಿಂಗಳುಗಟ್ಟಲೆ ಹಾಸಿಗೆ ಹಿಡಿಬೇಕಾಗತ್ತೆ, ಅದಕ್ಕೆ ಈಗಲೇ ಔಷಧ ಕೊಟ್ಟರೆ ನಿಮಗೆ ಆ ಪ್ರಾಬ್ಲಮ್ ಇರೋದಿಲ್ಲ ಅಂತ. ಸರಿ ಆಯಿತು, ಔಷಧ ಕೊಟ್ಟರು. ಆ ಕಾರ್ನಲ್ಲಿ ನಾನು ಊರಿಗೆ ಬಂದೆ. ಆ ಔಷಧ ಎಷ್ಟು ಭಯಾನಕ ಅಂದರೆ, ಅದು ತಿನ್ನಲಿಕ್ಕೆ, ಅದು ಘಾಟಿನಲ್ಲಿ ನನಗೆ ತಿನ್ನಲಿಕ್ಕೆ ಆಗಲಿಲ್ಲ. ಅದು ಆಯುರ್ವೇದ ಚೂರ್ಣಗಳೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ಭಯಂಕರ ಘಾಟ್ ಅದು. ನಾನು ಅದನ್ನು ಕುಡಿಯಲೇ ಇಲ್ಲ, ಅವ್ರ ಹತ್ರ ತಂದೆ, ಕುಡಿಯೋದೇ ಬಿಟ್ಟುಬಿಟ್ಟೆ. ಈಗೇನು ಆರಾಮಿದ್ದೇನಲ್ಲ, ಮುಂದೆ ಯಾವತ್ತೋ ಬರುತ್ತೆ ಅಂತ. ಅವರು ಹೇಳಿದ ಹಾಗೆ ಎಕ್ಯುರೇಟಾಗಿ 1 ವರ್ಷ 2 ವರ್ಷದ ನಂತರ ನನಗೆ ಸಯಾಟಿಕ ಬಂತು. 3 ತಿಂಗಳು ಕಳ್ಕೊಂಡೆ, ಹೇಳಲಿಕ್ಕೆ ಬಿಡಲಿಲ್ಲ. ಅದು ಬರುವುದಕ್ಕಿಂತ 1 ವರ್ಷ ಮುಂಚೆ ಪ್ರಿಡಿಕ್ಟ್ ಮಾಡಿದ್ದರು, ಮತ್ತು ಪ್ರಿಡಿಕ್ಟ್ ಮಾಡಿ ನನ್ನ ಕಾಲನ್ನು ನೋಡಿ. ಇದು ದೇಹಶಾಸ್ತ್ರದ ರಹಸ್ಯ ಬಲ್ಲ ಪ್ರಾಚೀನ ಅಧ್ಯಯನ. ಈ ಪ್ರಾಚೀನ ಸಂಪ್ರದಾಯ ಆಯುರ್ವೇದದಲ್ಲಿ ಇಂಥ ಪೂರ್ವ ವಿದ್ಯೆಗಳಿತ್ತು. ಅವರು ಮುಟ್ಟಬೇಕಾಗಿಲ್ಲ, ರೋಗಿಯನ್ನು ಮುಟ್ಟಬೇಕಾಗಿಲ್ಲ, ಸ್ಟೆಥೋಸ್ಕೋಪು ಕೈಯಲ್ಲಿ ಹಿಡಿಯೋಲ್ಲ ಅವರು. ಅದೇ ಪಂಡಿತರು ನನಗೆ ಹೀಗೆ ಹೇಳಿದವರು. ಅವರ ಮಕ್ಕಳಿಬ್ಬರು ಡಾಕ್ಟರ್ಸ್, ಆದರೆ ಅವರು MBBS. ಇವ್ರದ್ದೇನು ಗೊತ್ತಾ, ಆ ಮಕ್ಕಳ ಹತ್ರ ಪ್ರತಿಜ್ಞೆ ಮಾಡಿಸಿದ್ದಾರೆ, ನೀವು ಸ್ಟೆಥೋಸ್ಕೋಪು ಕೈಯಲ್ಲಿ ಹಿಡಿಯುವುದಾದರೆ ನೀವು ಪ್ರಾಕ್ಟೀಸ್ ಮಾಡೋದು ಬೇಡ, ನೇರ ರೋಗಿಯ ಸ್ಪರ್ಶ ನಿಮಗಿರಬೇಕು. ಅವನ ನಾಡಿ ನೋಡಿ ಪರೀಕ್ಷೆ ಮಾಡಿ ಮದ್ದು ಕೊಡ್ತೀರಾದರೆ ಕೊಡಿ, ಇದನ್ನು ನೀವು ಪರೀಕ್ಷೆ ಮಾಡೋದೇ ಬೇಡ, ನೀವು ಮದ್ದು ಕೊಡೋದು ಬೇಡ ಅಂತ ಮಕ್ಕಳಿಗೆ ಇವತ್ತಿಗೂ ಅವ್ರ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಬ್ಬರು MBBS, ಆದರೆ ಸ್ಟೆಥೋಸ್ಕೋಪು ಕೈಯಲ್ಲಿ ಮುಟ್ಟೋದಿಲ್ಲ. ಯಂತ್ರವನ್ನು ನಂಬಿ ಮದ್ದು ಕೊಡಬೇಡಿ, ನಿಮಗೆ ಮನುಷ್ಯನ ಸಂಪರ್ಕ ನೇರ ಇದ್ದರೆ ಮಾಡಿ, ಇಲ್ಲದಿದ್ದರೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿ, ವೈದ್ಯಕೀಯ ಮಾಡೋದು ಬೇಡ ಅಂತ ಹೇಳಿದರು. ಅವ್ರ ಮಕ್ಕಳು ಅದನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇಬ್ಬರು MBBS, ಆದರೆ ಸ್ಟೆಥೋಸ್ಕೋಪು ಕೈಯಲ್ಲಿ ಮುಟ್ಟುವುದಿಲ್ಲ. ಯಾಕೆಂದರೆ ಯಂತ್ರ ಮೋಸ ಮಾಡಬಹುದು, ಅದು ನಿಮ್ಮ ಕೈ ರೋಗಿಯ ನರವನ್ನು ಮುಟ್ಟಿದಾಗ ಅದು ರಾಂಗ್ ಡಿಸಿಷನ್ ತಗೊಳ್ಳಿಕ್ಕೆ ಬರುವುದೇ ಇಲ್ಲ. ಅದನ್ನ ಯಾವತ್ತೂ ಯಂತ್ರವನ್ನು ಉಪಯೋಗಿಸ್ತೀರಾದರೆ ನೀವು ಮದ್ದು ಕೊಡೋದು ಬೇಡ ಅಂತವ್ರದ್ದು. ಅದ್ಭುತ ಮನುಷ್ಯ ಅವರು. ಹಾಗೆ ಇದು ಯಾಕೆ ಈ ಕಥೆ ಹೇಳಿದೆ ಅಂದರೆ, ಅವರು ನನಗೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ವರಿಗೆ ನನ್ನ ಕಾಲು ನೋಡಿ ಮುಟ್ಟಲಿಲ್ಲ. ಕಡೆಗೆ ನನಗೆ ಸಯಾಟಿಕ ಬಂದು ನಾನು 3 ತಿಂಗಳು ಮಲ್ಕೊಂಡೆ, ಅದು ಬೇರೆ ವಿಷಯ. ಅವರು ಮದ್ದು ಕೊಟ್ಟಿದ್ದರು, ಅದಕ್ಕೆ ತಗೊಳ್ಳೋದೇ ಬಿಟ್ಟುಬಿಟ್ಟೆ. ಹೀಗೆ ಎನರ್ಜಿ ಸ್ಟಾರ್ಟಿಂಗ್ ಪಾಯಿಂಟು ಕಾಲಿನ ಬೆರಳುಗಳಲ್ಲಿದೆ. ಅದು ಅಲ್ಲಿಂದ ಅದಕ್ಕೆ ಪಾದಾಗ್ರ ಆದರೆ ಬೆರಳು, ಮುಂಗಾಲಿನಿಂದ ಭಗವಂತ ಎನರ್ಜಿಯನ್ನು ಮೇಲ್ಮುಖ ಕಳಿಸಿದ ಅಂತ ಅರ್ಥ. ಭಗವಂತ ಒಳಗೆ ಹೋದ ಅಂದರೆ ಎನರ್ಜಿಯ ರೂಪದಲ್ಲಿ ಮುಂಗಾಲಿನಿಂದ ಮೇಲಕ್ಕೆ ಬಂದ ಭಗವಂತ. ಅದಕ್ಕೆ ಏನು ಪ್ರೂಫು? ಅರೆ, ಮುಂಗಾಲಿಗೆ ಹೆಸರೇನು ಹೇಳಿ ಅಂತ ಕೇಳ್ತಾರೆ ಉಪನಿಷತ್ನವರು. ಅದಕ್ಕೆ ಪ್ರಪದ ಅಂತ ಸಂಸ್ಕೃತ ಹೆಸರು. ಪ್ರಪದ ಅಂದರೆ ಪಾದಾಗ್ರಂ ಪ್ರಪದಂ, ಮುಂಗಾಲಿಗೆ ಪ್ರಪದ ಅಂತ ಹೆಸರು. ಪ್ರಪದ ಅಂತ ಯಾಕೆ ಹೆಸರು ಬಂತು ಹೇಳ್ರಿ? ಅರೆ ಯಾಕೆ ಬಂತು ಅಂದರೆ ಡಿಕ್ಷನರಿಯಲ್ಲಿ ಉಂಟು, ನಾವು ಹೇಳ್ತೇವೆ ಅಷ್ಟೇ, ನಮ್ಗೆ ಗೊತ್ತಿರೋದು ಅಲ್ಲ. ಡಿಕ್ಷನರಿಯಲ್ಲಿ ಆಗಲಿ ಒಟ್ಟಿಗೆ ಸಂಸ್ಕೃತ ಭಾಷೆಯಲ್ಲಿ ಪ್ರಪದ ಅಂತ ಯಾಕೆ ಹೆಸರು ಇಟ್ಟರು? ಯತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ. ಓಹೋ,
ಭಗವಂತ ಚತುರ್ಮುಖನ ಒಳಗೆ ಪ್ರವೇಶ ಮಾಡುವಾಗ ಪ್ರಪದದಿಂದ ಪ್ರವೇಶ ಮಾಡಿದ. ಪ್ರವೇಶ ಮಾಡಿದ ಅಂದರೆ ಪ್ರಪದ್ಯತೆ ಅಂತ. ಪ್ರಪದಾಭ್ಯಾಂ ಪ್ರಪದ್ಯತೆ, ಅಲ್ಲಿಂದ ಅವನು ಪ್ರಪದ್ಯತೆ ಪ್ರವೇಶ ಮಾಡಿದ. ಆದ್ದರಿಂದ ಪ್ರಪದ ಅಂದರೆ ಪ್ರಪದನ ಅಂದರೆ ಪ್ರವೇಶ. ಪ್ರಪದನ ಮಾಡಿದ್ದರಿಂದ ಅದಕ್ಕೆ ಪ್ರಪದ ಅಂತ ಹೆಸರು ಬಂತು. ಅದು ಮೂಲತಃ ಪ್ರವೇಶ ಮಾಡಿದ ಜಾಗ. ಹಾಗಾಗಿ ಆ ಮುಂಗಾಲಿಗೆ ಯತ್ ಪ್ರಪದಾಭ್ಯಾಂ ಪ್ರಪದ್ಯತ ಬ್ರಹ್ಮೈಮಂ ಪುರುಷಂ ತಸ್ಮಾತ್ ಪ್ರಪದೇ, ಆದ್ದರಿಂದ ಮುಂಗಾಲಿಗೆ ಪ್ರಪದ ಅಂತ ಹೆಸರು. ದ್ವಿವಚನದಲ್ಲಿ ಪ್ರಪದೇ ಆಯಿತು. ಪ್ರಪದಂ ಪ್ರಪದೇ ಪ್ರಪದಾನಿ. ಪ್ರಪದೆ ಅಂತ ಹೆಸರು ಬರಲಿಕ್ಕೆ ಕಾರಣ ಭಗವಂತ ಪ್ರಪದದಿಂದ ಮೇಲಕ್ಕೆ ಹೋದದ್ದು. ಆದ್ದರಿಂದ ಜ್ಞಾನಿಗಳು ತಸ್ಮಾತ್ ಪ್ರಪದೇ ಇತ್ಯಾಚಕ್ಷತೆ, ಜ್ಞಾನಿಗಳು ಪ್ರಪದೆ ಅಂತ ಕರೆದರು. ಅವ್ರಿಗೆ ಗೊತ್ತಿತ್ತು ಇದು ಕಾಲಿನೊಳಗೆ ಭಗವಂತ ಪ್ರವೇಶ ಮಾಡಿದ್ದಾನೆ, ಅಲ್ಲಿಂದ ಎನರ್ಜಿ ಫ್ಲೋ ಮೇಲಕ್ಕೆ ಹೋಗ್ತಾ ಇದೆ, ಸರಿ ಪ್ರಪದೆ ಅಂತ ಕರೆದರು. ಅಲ್ಲಪ್ಪ, ಅದು ಭಗವಂತ ಪ್ರವೇಶ ಮಾಡಿದ್ದರಿಂದಲೇ ಪ್ರಪದ, ಅದು ಆ ಪ್ರಪದ ಅನ್ನೋದಕ್ಕೆ ಇದೇ ಅರ್ಥ ಅನ್ನೋದಕ್ಕೆ ಒಂದು ಸಂವಾದ ಕೊಡ್ತಾರೆ ನೋಡಿ. ಮುಂಗಾಲು ಇಲ್ಲ, ಯಾವ ಮುಂಗಾಲು ಹಿಂಗಾಲು ಅಂತ ಇಲ್ಲ. ದನಗಳಿಗೆ, ಪ್ರಾಣಿಗಳಿಗೆ, ಕುದುರೆಗಳಿಗೆ ಮುಂಗಾಲು ಅಂದರೆ ಎದುರಿನ ಕಾಲು ಅಷ್ಟೇ. ಈ ಪಾದಾಗ್ರ ಅಂತ ಇಲ್ಲ, ಮರಗಳಿಗೆ ಇಲ್ಲ. ಆದ್ದರಿಂದ ಅವುಗಳಿಗೆ ಪ್ರಪದ ಅಂತ ಹೇಳುವುದಿಲ್ಲ. ಶಫಾ ಖುರಾಹ ಇತ್ಯನ್ಯೇಷಾಂ ಪಶೂನಾಂ. ಈಗ ದನದ ಕಾಲಿನ ಮುಂಗಾಲಿನ ಸ್ಥಾನ, ಕೆಳಗಿನ ಪಾದದ ಅಂಶಕ್ಕೆ, ಅದಕ್ಕೆ ಗೊರಸು ಅಂತ ಹೇಳ್ತೇವೆ ನಾವು. ಸಂಸ್ಥೆಯಲ್ಲಿ ಖುರ ಅಂತ ಹೇಳ್ತಾರೆ, ಶಫ ಅಂತ ಹೇಳ್ತಾರೆ. ಶಫ ಅಂದರೆ ಗೊರಸು, ಖುರ ಅಂದರೆ ಗೊರಸು. ಅವುಗಳಿಗೆ ಪ್ರಪದ ಇಲ್ಲದ್ದರಿಂದ, ಭಗವಂತ ಪ್ರಪದನ ಮಾಡದೇ ಇದ್ದದ್ದರಿಂದ ಅದು ಮರಗಳಿಗೆ ಯಾವುದಕ್ಕೂ ಪ್ರಪದ ಅನ್ನೋ ಶಬ್ದ ಇಲ್ಲ. ಮುಂಗಾಲು ಇದ್ದವರಿಗೆ ಮಾತ್ರ ಅದರೊಳಗೆ ಭಗವಂತ ಪ್ರಪದನ ಮಾಡಿದ್ದರಿಂದ ಪ್ರಪದೆ ಅಂತ ಹೆಸರು ಬಂತು. ಆ ಉಳಿದವರಿಗೆ ಶಫಾಹ ಖುರಾಹ ಇತ್ಯನ್ಯೇಷಾಂ. ಶಫಾಹ ಖುರ, ಶಫ ಅಂದರೆ ಖುರ ಅಂದರೆ ಇದು ತಮಾಷೆ. ಅನ್ಯೇಷಾಂ ಪಶು, ನಮ್ಮ ಬೇರೆ ಪಶುಗಳಿಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶಫ ಅಂದರೆ ಮರದ ಬುಡಕ್ಕೂ ಶಫ ಅಂತ ಅನ್ನೋದು, ಕಾಲು ಈ ಕುದುರೆ ಪ್ರಾಣಿಗಳ ಬುಡಕ್ಕೂ ಶಫ ಅಂತ ಹೆಸರು. ಹಾಗೆ ಶಫ ಅಂದರೆ ಇನ್ನೊಂದು ಖುರ ಅಂತ ಹೇಳ್ತಾರೆ, ಖುರಚ್ಛೇದೆ ಅಂತ. ಕಾಲು ಅವುಗಳ ಮುಂಗಾಲನ್ನು, ಅದು ಕಾಲಿನ ಬುಡವನ್ನು ಅವು ಸ್ಟ್ರೆಂತ್ ಬರಬೇಕು ಅಂತ ಅದನ್ನು ಕಟ್ ಮಾಡ್ತಾರೆ, ಅದೇ ಖುರ ಆಯಿತು. ಮರ ಕಟ್ ಮಾಡೋದೇ ಬುಡದಲ್ಲಿ. ಅದರಿಂದ ಬುಡ ಏನಿದೆ ಅದಕ್ಕೆ ಶಫ ಅಂತಂತಾರೆ, ಖುರ ಅಂತಾರೆ. ವಸ್ತುತಃ ಸಂಸ್ಕೃತದಲ್ಲಿ ಕೋಶಕಾರರು ಶಫಂ ಅಂತ ಹೇಳ್ತಾರೆ. ಖುರಃ ಪುಲ್ಲಿಂಗ, ಶಫಂ ನಪುಲಿಂಗ. ಇಲ್ಲಿ ಶಫಾಹ ಖುರಾಹ ಇತ್ಯನ್ಯೇಷಾಂ ಪಶೂನಾಂ, ಅದು ಶಫ ಅನ್ನೋದನ್ನು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ. ಈ ಪುಲ್ಲಿಂಗದ ಪ್ರಯೋಗ ಗೊತ್ತಿಲ್ಲದ ಕೋಶಕಾರರು ನಪುಂಸಲಿಂಗ ಅಂತ ಮಾಡಿದರು. ವಸ್ತುತಃ ಅದು ಪುಲ್ಲಿಂಗವಾಗ್ಬೋದು, ನಪುಂಸಲಿಂಗವಾಗ್ಬೋದು, ಎರಡು ಲಿಂಗವೂ ಆಗುತ್ತೆ. ಇದು ಒಂದು. ಪ್ರಾಣಿಗಳಿಗೆ ಮತ್ತು ಮರಗಳಿಗೆ ಮುಂಗಾಲು ಇಲ್ಲದೇ ಇದ್ದದ್ರಿಂದ ಅವುಗಳಿಗೆ ಮುಂಗಾಲ ಶಬ್ದವೇ ಇಲ್ಲ. ಶಫಾಹ ಖುರಾಹ ಇತ್ಯನ್ಯೇಷಾಂ. ಮನುಷ್ಯರಿಗೆ ಅಂದರೆ ಮನುಷ್ಯ ಚತುರ್ಮುಖನ ಆಕಾರ ಇರುವ ಜೀವಿಗಳಿಗೆ, ಚತುರ್ಮುಖನಂತೆ ಆಕಾರ ಇರುವವರು ಮನುಷ್ಯರು, ಅವರಿಗೂ ಪಾದಾಗ್ರ ಅಂತ ಹೇಳ್ತಾರೆ, ಪ್ರಪದ ಅಂತ ಹೇಳ್ತಾರೆ. ಭಗವಂತ ಮನುಷ್ಯರ ಕಾಲಿನ ಮೂಲಕ ಒಳಗೆ ಪ್ರವೇಶ ಮಾಡ್ತಾನೆ ಅಂತ ಆಯ್ತು. ಈಗ ಇಲ್ಲಿ ಹೇಳುವುದಿಲ್ಲ, ಇದು ಚತುರ್ಮುಖನದ್ದು ಮಾತ್ರ ಹೇಳಿದ್ದು ಆಯಿತು. ಆಮೇಲೆ ಏನಾಯಿತು, ಕಾಲಿನಿಂದ ಒಳಗೆ ಬಂದ ಎನರ್ಜಿ ಫ್ಲೋ ಶುರುವಾಯಿತು. ಅದೀಗ ಅಲ್ಲಿಂದ ಮೇಲಕ್ಕೆ ಎಲ್ಲಿ ಬಂತು, ಅದಕ್ಕಿಂತ ಮೇಲೆ ತದೂರ್ಧ್ವಂ ಉದಸರ್ಪತ್, ತದೂರ್ಧ್ವಂ ಉದಸರ್ಪತ್ ಅಂತ. ಅದರಿಂದ ಏನಾಯಿತು, ಅಲ್ಲಿಂದ ಮೇಲಕ್ಕೆ ಬಂತು. ಕಾಲಿನಿಂದ ಮತ್ತೆ ಮೇಲಕ್ಕೆ, ಕಾಲಿನಿಂದ ಮೇಲಕ್ಕೆ ಎಲ್ಲಿ ಬಂದು ಅಂದರೆ ಊರ್ಧ್ವಂ ಉಪಸರ್ಪತ್, ಮೇಲ್ಮುಖವಾಗಿ ಬಂತು. ಅದಕ್ಕೆ ಏನು ಹೆಸರಾಯಿತು, ಸೀದಾ ಮೇಲೆ ಬಂತು, ಸೊಂಟ ತನಕ ಬಂತು ಎನರ್ಜಿ. ಯಾಕೆಂದರೆ ಅಲ್ಲಿ ಏನು ಮಧ್ಯೆ ಡಿಸ್ಟರ್ಬೆನ್ಸ್ ಇಲ್ಲ, ಸೀದಾ ಬಂತು. ಅದು ಊರ್ಧ್ವಕ್ಕೆ ಉದ್ಗತವಾದ್ದರಿಂದ ಊರು ಊರು ಅಂದರೆ ಊರ್ಧ್ವಕ್ಕೆ, ಅಂದರೆ ಉದ್ಗತ, ಮೇಲ್ಮುಖವಾಗಿ ಹೋದದ್ದರಿಂದ ಆ ಜಾಗಕ್ಕೆ ಊರು ಅಂತ ಹೆಸರಾಯಿತು. ಊರು ಅಂದರೆ ತೊಡೆ. ಸೊ ತೊಡೆ ತನಕ ನೇರ ಬಂತು, ಮಧ್ಯೆ ಏನು ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲಿಯೂ ಮಧ್ಯೆ ಬ್ರೇಕ್ ಇಲ್ಲ, ಸೀದಾ ಬಂತು, ತೊಡೆ ತನಕ ಬಂತು, ಸೊಂಟ ತನಕ ಬಂತು. ಆ ತೊಡೆ ತನಕ ಬರುವಾಗ ಅಲ್ಲಿ ಬಂದು, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ನಿಲ್ಲುವುದು. ಅಲ್ಲಿ ನಿಂತ ಭಗವಂತ, ಅಲ್ಲಿಂದ ಇಡೀ ಕಾಲಿನಲ್ಲಿ ಎನರ್ಜಿ ಫ್ಲೋ ಆಯಿತು. ಇದೇ ನಾವು ಇವತ್ತು ಸಯಾಟಿಕ್ ನರ್ವ್ ಅಂತ ಹೇಳೋದು. ಅದು ಸೊಂಟದಲ್ಲಿ ಒಂದು ಮತ್ತೆ ಪೃಷ್ಠಾಸ್ಥಿಗೆ ಸೇರಿಕೊಳ್ಳುತ್ತೆ. ಆ ಸಯಾಟಿಕ್ ನರ್ವ್ನಿಂದ ಬಂದು
ಸೊಂಟದಲ್ಲಿ ನಿಂತ. ಆದ್ದರಿಂದ ಸೊಂಟದ ಕೆಳಗಿನ ಭಾಗಕ್ಕೆ ಊರು ಅಂತ ಹೆಸರಾಯಿತು. ನಾವು ಊರು ಅಂತಂದರೆ ನಾವು ತೊಡೆ ಸಂಸ್ಕೃತದಲ್ಲಿ ಊರು ಅಂತ ಹೇಳ್ತಾರೆ. ಅದಕ್ಕೆ ಏನರ್ಥ? ಊರು ಅಂದರೆ ಊರ್ಧ್ವಂ. ಆಮೇಲೆ ಊರ್ಧ್ವಂ ಅಂದರೆ ಉದಸರ್ಪತ್, ಮೇಲಕ್ಕೆ ಹೋದ ಜಾಗ, ಮೇಲೆ ಹೋಗಿ ನಿಂತ ಜಾಗ. ಆದ್ದರಿಂದ ಇದೆಲ್ಲ ಅಬ್ರಿವಿಯೇಷನ್. ಊರ್ಧ್ವಂ ಅನ್ನೋದು ಬರೀ ಊರು ಇಷ್ಟೇ ಉಳಿಯಿತು. ಹಾಗೆ ಮೇಲಕ್ಕೆ ಹೋಗಿ ನಿಂತ ಜಾಗಕ್ಕೆ ಊರು ಅಂತ ಹೆಸರಾಯಿತು. ಅದು ಭಗವಂತನ 2ನೇ ಸ್ಟೇಷನ್. ಮೊದಲು ಪಾದಾಗ್ರೆಯಲ್ಲಿ ಕೂತ, ಅಲ್ಲಿಂದ ಇಲ್ಲಿಗೆ ಬಂದ. ಸೊಂಟದ ತನಕ ಎನರ್ಜಿ ಫ್ಲೋ ಆಯಿತು. ಈ ಎನರ್ಜಿ ಫ್ಲೋ ಪರ್ಫೆಕ್ಟ್ ಇರುವಷ್ಟು ಕಾಲ ಮನುಷ್ಯನಿಗೆ ಯಾವುದೇ ರೀತಿಯ ಕಾಲಿನ ಕಾಯಿಲೆ ಬರೋಲ್ಲ, ದೌರ್ಬಲ್ಯ, ಶಿಥಿಲತೆ, ನರ್ವಸ್ನೆಸ್ಸು ಅಥವಾ ಇನ್ನೇನೇ ರೋಗಗಳು ಬರುವುದಿಲ್ಲ. ಅಲ್ಲಿ ಕೂತವ ಅವನು ಆಮೇಲೆ ಹೇಳಿದಂತೆ, ಈ ತಮಾಷೆ, ಊರು ಅಭವತಾಂ, ಊರು ಆಯಿತು. ಅವರು ನಿಂತ ಜಾಗಕ್ಕೆ ಊರು ಅಂತ ಹೆಸರಾಯ್ತು. ಈಗಲೂ ನಾವು ಇರೋ ಜಾಗಕ್ಕೆ ಊರು ಅಂತಲೇ ಹೇಳೋದು. ಅದು ಊರಿನಿಂದ ನಂತರ ಅಲ್ಲಿಂದ ಮೇಲಕ್ಕೆ ಹೋದ. ಅದು ಹೇಗೆ ಮೇಲೆ ಹೋದ ಅಂದರೆ ಅವನು ಹೇಳ್ತಾನಂತೆ, ಏನು ಉರು ಗೃಣೀಹೀತಿ, ಉರು ಗೃಣೀಹೀತಿ ತದ್ ಉದರಮ್ಮ ಭವತು. ಆಮೇಲೆ ಒಟ್ಟಿಗೆ ಇದ್ದಾನೊಬ್ಬ ಅಸಿಸ್ಟೆಂಟು, ಪ್ರಾಣದೇವರು. ಅವರಂತ ಹೇಳಿದಂತೆ, ಉರು ಗೃಣೀಹಿ, ತುಂಬ ಊಟ ಮಾಡುವಂಥ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತೇವಲ್ಲ ನಾವು, ಹಾಗೆ ಉರು ಗೃಣೀಹಿ ಅಂತ. ಉರು ತುಂಬ ಗರಣ ಅಂದರೆ ತಿನ್ನೋದು, ಒಳ್ಳೆ ತಿನ್ನುವಂಥ, ಒಳ್ಳೆ ಫಸ್ಟ್ ಕ್ಲಾಸ್ ತಿನ್ನಲಿಕ್ಕಾಗುವಂಥ ಒಂದು ಕಡೆ ಕರ್ಕೊಂಡು ಹೋಗು ಅಂತ ಹೇಳಿದಂತೆ ಭಗವಂತ. ಆ ಉರು ಗೃಣೀಹಿ ಅಂತ ಪ್ರಾಣದೇವರು ಹೇಳಿದಲ್ಲ, ಪ್ರಾಣದೇವರು ಕರ್ಕೊಂಡು ಹೋದದ್ದೇ ಉದರ ಆಯಿತು. ಅಂದರೆ ಉದರ ಅನ್ನಲ್ಲಿ ಉತು ಅಂದರೆ ಊರು, ಅರ ಅಂದರೆ ಗರಣದಲ್ಲಿ ಹಣ 2 ಹೋಯಿತು. ಉತು ಗರಣ ಉದರ ಆಯಿತು. ಅಂದರೆ ಶ್ರೇಷ್ಠವಾದ ಆಹಾರ ಇರುವ ಜಾಗ ಅಂತ. ನಾವು ಉಂಡದ್ದು ಅಲ್ಲಿಗೆ ಹೋಗುದು. ಅಲ್ಲಿ ಆಹಾರ ಕೊಡತಕ್ಕಂಥ ಜಾಗಕ್ಕೆ ಉದರಂ ಅಂತ ಹೆಸರಾಯಿತು. ಇವೆಲ್ಲ ಅಬ್ರಿವಿಯೇಷನ್ಸು. ಉತು ಅಂದರೆ ಉರು, ಅರ ಅಂದರೆ ಗರಣ, ಅದು ಉದರ ಆಯಿತು. ಅಲ್ಲಿ ಆದಮೇಲೆ ಉರುಮೇ ಕುರುವಿತಿ ಅಬ್ರವೀತ್. ಆಮೇಲೆ ಭಗವಂತ ಹೇಳಿದಂತೆ, ನನಗೆ ಊಟ ಆಯ್ತು, ಈಗ ಒಂದು ಫಸ್ಟ್ ಕ್ಲಾಸ್ ಬೆಡ್ರೂಮ್ ಆಗಬೇಕು, ನನ್ನ ವಿಶ್ರಾಂತಿ ತಗೊಳ್ಳಿಕ್ಕೆ ಭಾಳ ವಿಶಾಲವಾದಂಥ ಒಂದು ನನ್ನ ಪರ್ಸನಲ್ ರೂಮು, ಪ್ರೈವೇಟ್ ರೂಮ್ ಆಗಬೇಕು. ಒಂದು ಉರುಮೇ ಕುರು, ದೊಡ್ಡದಾಗಿ ವಿಶಾಲವಾಗಿರತಕ್ಕಂಥ ಒಂದು ನನ್ನ ವಾಸಸ್ಥಾನ ಆಗಬೇಕು ಅಂತ. ಅದು ಇಲ್ಲಿ ಕರ್ಕೊಂಡು ಹೃದಯದಲ್ಲಿ ಗುಡಿಸಿಬಿಟ್ಟಂತೆ. ನೋಡಿ, ಇದು ನಿಮ್ಮ ಮನೆ, ನಿಮ್ಮ ಹೆಡ್ ಕ್ವಾರ್ಟರ್ಸು, ನಿಮ್ಮ ಮಲಗುವ ಮನೆ. ಅದಕ್ಕೆ ಭಗವಂತ ಅಲ್ಲಿ ಶೇತೆ, ಪುರುಷೇತೆ, ಅಲ್ಲಿ ಮಲಗುವುದವನು. ಅವನ ಮಲಗು ಮನೆ, ಬೆಡ್ರೂಮು, ಪರ್ಸನಲ್ ರೂಮ್ ಎಲ್ಲ ಅದು. ಅಂದರೆ ಹೃದಯದಲ್ಲಿ ಬಂದು ನಿಲ್ಲಿಸಿದ ಅಂತ ಪ್ರಾಣದೇವರು. ಅದಕ್ಕೆ ಉರಸ್ಸು ಅಂತ ಹೆಸರಾಯಿತು. ಉರುತ್ವಾದ ಉರಹ ಅಂತ, ಉರುವೇ ಆದದ್ದು ಎಲ್ಲಕ್ಕಿಂತ ವಿಶಾಲವಾದಂಥ ಜಾಗ. ಅದರ ಮಧ್ಯದಲ್ಲಿ ಹೃದಯ, ಉರಸ್ಸಿನ ಮಧ್ಯದಲ್ಲಿ ಹೃದಯದಲ್ಲಿ ಭಗವಂತನ ಶಯನ. ಅಲ್ಲಿ ಭಗವಂತ ವಾಸ ಮಾಡಿದ. ಆಮೇಲೆ ಊರ್ಧ್ವಂತ್ವೇವ ಉಪವಾಸ. ಆಮೇಲೆ ಅಲ್ಲಿಂದ ಅಲ್ಲಿ ವಿಶ್ರಾಂತಿ ತಗೊಂಡು ಮತ್ತೆ ಮೇಲೆ ಹೊರಟಂತೆ. ಮೇಲಕ್ಕೆ ಹೋದಾಗ ಎಲ್ಲಿ ಹೋದ? ಅಲ್ಲಿಂದ ಇಲ್ಲಿಗೆ ಬಂದ, ಸಹಸ್ರಾರ ತನಕ. ಊರ್ಧ್ವಂತ್ವೇವ ಉಪಸರ್ಪತ್, ಅಲ್ಲಿಗೆ ಬಂದ. ಇಲ್ಲಿ ಸಹಸ್ರಾರ, ಈ ಸಹಸ್ರಾರದಿಂದ ಮೇಲೆ ಇಲ್ಲಿ ತನಕ ಭಗವಂತನ ವಾಸ. ಎನರ್ಜಿ ಫ್ಲೋ ಇಲ್ಲಿ ಮುಗಿತದೆ. ನಮ್ಮ ತಲೆಯ ಚರ್ಮದ ಮೇಲೆ 12 ಅಂಗುಲ ಇದೆ ಅದು ಎನರ್ಜಿ. ಅದು ಅಷ್ಟು ನಮ್ಮ ಬಾಡಿಯೇ. ಅದು 12 ಅಂಗುಲ, ಇಡೀ ಎದೆ ಆರ ಅಂತ ಹೇಳ್ತಾರೆ. ಇಡೀ ದೇಹದ ಸುತ್ತ 12 ಅಂಗುಲ ಹೊರಗಿನ ತನಕ ನಮ್ಮ ಎನರ್ಜಿ ಫ್ಲೋ ಇದೆ. ಅದು ಕಾಣುವುದು ಎನರ್ಜಿ, ಆದ್ದರಿಂದ ಕಾಣೋಲ್ಲ ಅದು. ಸರಿ, ಅದನ್ನ ಈ ದೇವರಿಗೆ ಪ್ರಭಾವಳಿ ಅಂತ ಹಾಕ್ತಾರಲ್ಲ ದೇವಸ್ಥಾನದಲ್ಲೆಲ್ಲ. ಪ್ರಭಾವಳಿ ಅದು ಶ್ರೀಮಂತ ದೇವರಾದರೆ ಬಂಗಾರದ್ದು, ಸ್ವಲ್ಪ ಕಮ್ಮಿ ಶ್ರೀಮಂತ ದೇವರಾದರೆ ಬೆಳ್ಳಿದ್ದು, ಇನ್ನು ಪಾಪರ್ ಬಿದ್ದ ದೇವರಾದರೆ ತಾಮ್ರದ್ದು ಒಂದು ಪ್ರಭಾವಳಿ ಇರುತ್ತೆ ದೇವರಿಗೆ. ಪ್ರಭಾವಳಿ ಅಂದರೆ ಇದೆ, ಎಲ್ಲರಿಗೂ ಇದೆ ಅದು. ಪ್ರಭಾವಳಿ ನಮ್ಮ ದೇಹದ ಹೊರಗೆ ಇರತಕ್ಕಂಥ ಆರ, ಎನರ್ಜಿಯ ಆವರಣ. ಅದು ಎಲ್ಲರಿಗೂ ಪ್ರಭಾವಳಿ ಇದೆ. ನಾವು ಅದನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ದೇವರಿಗೆ ಪ್ರಭಾವಳಿ ಹಾಕ್ತಾರೆ. ನಮಗೆ ಈಗ ಪ್ರಭಾವಳಿ ಮರೆತು ಹೋಗಿದೆ. ಪ್ರಭಾವಳಿನೂ ಚಿನ್ನದ್ದು ಚಂದದ್ದು ಇರಬೇಕು ಅಂತ ಅಷ್ಟೇ ಜ್ಞಾನ. ಪ್ರಭಾವಳಿ ಅಂದರೆ ಅದು ಎನರ್ಜಿ. ಸರಿ, ಇಲ್ಲಿ ತನಕ ಬಂದ. ಮೇಲೆ ಹೋಗಿ ಊರ್ಧ್ವಂತೇವ ಉಪಸರ್ಪತ್ ಎಲ್ಲ ಏನು ಮಾಡಿದ? ತತ್ ಶಿರೋ ಅಶ್ರಯತ. ಇಲ್ಲಿ ಹೋಗಿ ಶಿರಸ್ಸಿನಲ್ಲಿ ಸಹಸ್ರಾರದಲ್ಲಿ ಬಂದು ಕೂತ.
ಯತ್ ಶಿರೋ ಅಶ್ರೇತ ತತ್ ಶಿರೋಭವತ್ ಅಂತ. ಅದಕ್ಕೆ ಶಿರಸ್ಸು ಅಂತ ಯಾಕೆ ಬಂತು ಅಂದರೆ ಅದನ್ನು ಭಗವಂತ ಆಶ್ರಯಿಸಿದ್ದರಿಂದ. ಶರೇತೀತಿ ಶಿರಃ ತತ್ ಶಿರಸ ಶಿರಸ್ವಂ. ನಿಜವಾಗಿ ಶಿರಸ್ಸಿಗೆ ಶಿರಸ್ಸು ಅಂತ ಹೆಸರು ಬಂದದ್ದು ಅಲ್ಲಿ ಹೋಗಿ ಭಗವಂತ ಕೂತ. ಆದರೆ ಅವನು ಒಬ್ಬನೇ ಕೂತಲ್ಲ, ತಲೆಯಲ್ಲಿ ಬಂದು ಕೂತಾಗ ಎಲ್ಲ ನನ್ನ ಪರಿವಾರದವರು ಇಲ್ಲೇ ಬಂದು ಕೂತ್ಕೊಳ್ಳಿ, ನಾನು ಸುತ್ತ ನನ್ನ ಏನು ತಾವಾ ಏತಾ ಶ್ರಿಯಶ್ರಿತಾ ಚಕ್ಷುಶ್ರೋತ್ರ ಮನೋವಾಗ್ ಪ್ರಾಣ ಇತಿ. ಭಗವಂತ ಏನು ಮಾಡಿದ, ನೀವು ಇಲ್ಲೇ ಬಂದು ಕೂತ್ಕೊಂಡು ನಾನು ಸುತ್ತ ಕೂತ್ಕೊಳ್ಳಿ. ಯಾರೆಲ್ಲ ಬಂದರು? ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ. ಚಕ್ಷು ಕಣ್ಣಿನ ದೇವತೆ ಬಂದ ಸೂರ್ಯ, ಶ್ರೋತ್ರ ಕಿವಿಯ ದೇವತೆ ಬಂದ ಚಂದ್ರ, ಆಮೇಲೆ ಮನಸ್ಸಿನ ದೇವತೆ ಬಂದ. ಮನಸ್ಸಿನ ದೇವತೆ ಯಾರು? ಗರುಡ, ಶೇಷ, ರುದ್ರ, ಇಂದ್ರ. ಇವ್ರು 4 ಜನ ಮನಸ್ಸಿನ ದೇವತೆಗಳು. ಆಮೇಲೆ ವಾಕ್ಯನ ದೇವತೆ, ಅದು ನಿನ್ನೆ ಬಂದಿದೆ ಗೊತ್ತಿದೆ ನಮಗೆ, ಅಗ್ನಿ. ಆಮೇಲೆ ಪ್ರಾಣ, ಶ್ವಾಸೋಚ್ಛ್ವಾಸದ ದೇವತೆ, ಮುಖ್ಯವಾಗಿ ಪ್ರಾಣದೇವರು. ಇವಿಷ್ಟು ಸುತ್ತ ಕೂತು ಭಗವಂತ ಒಂದು ಕೂತ. ಈ ಇದರಲ್ಲಿ ಉರಸ್ಸಿನಲ್ಲಿ ಭಗವಂತ ನೆಲತ. ಇಲ್ಲಿ ಅವನ ಪ್ರಯಾಣದ ಕಥೆ ಮುಗಿಯಿತು. ತಲೆ ತನಕ, ಪಾದದಿಂದ ತಲೆ ತನಕ ಬಂತು. ಎನರ್ಜಿ ಫ್ಲೋ ಮೇಲ್ಮುಖವಾಗಿದೆ. ಅದನ್ನು ನಾವು ಅದರಿಂದಲೇ ನಾವು ಸಾಧನೆ ಮಾಡುವವರು ಮೇಲ್ಮುಖವಾಗಿ ಎನರ್ಜಿಯನ್ನು ಕಳಿಸಬೇಕು. ಸಹಸ್ರಾರದಿಂದಲೂ ಮೇಲಕ್ಕೆ ಹೋದಾಗ ಅಲ್ಲಿ 1000 ಹೆಡೆಯ ಶೇಷನ ತಲೆಯ ಮೇಲೆ ನೃತ್ಯ ಮಾಡುವ ಭಗವಂತನ ಅನುಭವ ಅದು. ಶೇಷ ಇದೇ ಕುಂಡಲಿನಿ ಅಂದರೆ ಶೇಷಶಕ್ತಿ. ಆ ಕುಂಡಲಿನಿ ಜಾಗೃತವಾಗಿ ಮೇಲ್ಮುಖವಾಗಿ ಹೋಗಿ ಹೃದಯದಲ್ಲಿ ಒಂದು ಸ್ಥಾನ, ಕಂಠದಲ್ಲಿ ಒಂದು ಸ್ಥಾನ, ಗುರುಮಧ್ಯದಲ್ಲಿ ಒಂದು ಸ್ಥಾನ, ಅಲ್ಲಿಂದ ಶಿರಸ್ಸಿನಿಂದ 12 ಅಂಗುಲ ಮೇಲೆ. ಅವೆಲ್ಲ ನೋಡಿ, ಹೃದಯದಲ್ಲಿ ಒಂದು ಸ್ಥಾನ, ಅಲ್ಲಿಂದ ಮೇಲಕ್ಕೆ ಅತ್ಯತಿಷ್ಠ ದಶಾಂಗುಲಂ, ಎಲ್ಲ 10 ಅಂಗುಲ ಮೇಲಕ್ಕೆ ಹೋಗಿ ತಲೆಯಿಂದ 12 ಅಂಗುಲ ಮೇಲಿನ ತನಕ ಆ ಶಕ್ತಿಯ ಪಾತ ಅಥವಾ ಹೆಡ್ ಕ್ವಾರ್ಟರ್ಸ್. ಹಾಗೆ ಮೇಲ್ಮುಖವಾಗಿ ಹೋದಾಗ ನಾವು ಸಾಧನೆ ಮಾಡುವವರು ಕೂಡ ಮೇಲ್ಮುಖವಾಗಿ ಆ ಎನರ್ಜಿಯನ್ನು ಕಳಿಸಬೇಕು. ಆದ್ದರಿಂದಲೇ ಒಂದು ಸಂಪ್ರದಾಯ ಇದೆಯಲ್ಲ ನಮ್ಮಲ್ಲಿ, ಗೋಪಿ ಹಚ್ಚಿಕೊಳ್ಳುವುದು ಅಂತ. ಅದು ಕೆಲವರು ಭಾರಿ ವಿಚಿತ್ರ. ಅದು ಯಾಕೆ ಹಚ್ಚಿಕೊಳ್ಬೇಕು ಅಂತ ಕೇಳ್ತೀವಿ. ಅದು ಇಟ್ಸ್ ಎ ಕೈಂಡ್ ಆಫ್ ಮಡ್ ಬಾತ್. ಏನು ತಲೆ ಇಲ್ಲದ ಮಂದಿಗೆ ರೀಸನ್, ಅದು ಮಡ್ ಬಾತ್ ಅಂದರೆ ಮೈಗೆ ಕೆಸರು ಮೆತ್ತುಕೊಳ್ಳಿ, ಗೋಪಿ ಯಾಕೆ ಹಚ್ಕೋಬೇಕು? ಮಡ್ ಬಾತು ಅಂದರೆ ಏನು ಹೇಳಲಿಕ್ಕೆ ಗೊತ್ತಿಲ್ಲದಿದ್ರು, ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಶಡ ಬಿಡೋಲ್ಲ. ಅದು ಇಟ್ಸ್ ಎ ಕೈಂಡ್ ಆಫ್ ಮಡ್ ಬಾತ್ ಅಂತ. ಏನು ಮಡ್ ಬಾತು? ಮಡ್ ಬಾತ್ ಅಲ್ಲ, ಅದು ಎನರ್ಜಿಯನ್ನು ಮೇಲ್ಮುಖವಾಗಿ ಕಳಿಸೋದು. ಸೊ ಯಾಕಂದರೆ ಇಲ್ಲಿ ಇಡ, ಪಿಂಗಳ, ಸುಷುಮ್ನ 3 ನಾಡಿಗಳಿವೆ, ನಾಭಿಯಿಂದ ಮೇಲಕ್ಕೆ ಹೋಗುವವು. ಅಂದರೆ 3 ಕವಲಾಗಿ ಅಲ್ಲಿ ತನಕ ಒಂದೇ ಇದ್ದದ್ದು, ಕುಂಡಲಿನಿಂದ ಹೊರಟದ್ದು ಇಲ್ಲಿ 3 ಕವಲಾಯಿತು. ಆ 3 ಕವಲನ್ನು ಇಡ, ಪಿಂಗಳ, ಸುಷುಮ್ನ 3 ನಾಮಗಳಿಂದ ಮೇಲಕ್ಕೆ ಕಳಿಸಿದರು. ಇದು ಒಳಗಿಂದ, ಇದು ನವರಕಳಿ ಅಂತ ಹೇಳ್ತಾರಲ್ಲ ಮಲಯಾಳದಲ್ಲಿ, ಪ್ರೆಷರ್ ಹಾಕೋದು. ಇದು ಒಳಗಿನ ಎನರ್ಜಿ ಯಾವ ರೀತಿ ಹೋಗಬೇಕು ಹಾಗೆ ಪ್ರೆಷರ್ ಹಾಕೋದು. ಇಲ್ಲಿ ಹಾಕಿದರು. ಆಮೇಲೆ ಹೃತ್ ಕಮಲ ಇದೆ ಇಲ್ಲಿ ಒಳಗೆ, ಭಗವಂತನ ಅರಮನೆ. ಹೃತ್ ಕಮಲದ ಆಕಾರದಲ್ಲಿದೆ ಅದು. ಅದರಿಂದ ಅದು ಲೋಟಸ್ ಮಹಲ್. ಅದಕ್ಕೆ ಅದೇ ಆಕಾರದಲ್ಲಿ ಇಲ್ಲಿ ಉರ್ದು ಪುಂಡ್ರ ಹಾಕಬೇಕು. ಅಲ್ಲಿಂದ ಎನರ್ಜಿ ಮೇಲಕ್ಕೆ ಹೋಗಬೇಕು. ಅದಕ್ಕೆ ಇಲ್ಲಿ 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 4 ಕಡೆಯನ್ನು ಬ್ಲಾಕ್ ಮಾಡಿ ಮೇಲಕ್ಕೆ ಕಳಿಸಿದರು. ಯಾಕೆಂದರೆ ಇಲ್ಲಿದ್ದರೆ ಇಲ್ಲಿಂದ ಹೊರಟ ಎನರ್ಜಿ ಇಲ್ಲಿ ಇಲ್ಲಿ ಎಲ್ಲ ಸೋರ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಸೀದಾ ಹೋಗಬೇಕು. ಅದಕ್ಕೆ ಇಲ್ಲಿ ಇಲ್ಲಿ 4, ಅಕಸ್ಮಾತ್ ಇಲ್ಲಿ ಹೋದರೂ ಕೂಡ ಇಲ್ಲೊಂದು ಮೇಲೆ ಕಳಿಸಿದರು. ಸೊ ಎಲ್ಲ ಎನರ್ಜಿ ಕಾನ್ಸಂಟ್ರೇಟೆಡ್ ಆಗಿ ಕಂಠದಿಂದ ಮೇಲಕ್ಕೆ ಹೋಗಬೇಕು. ಇದೆಲ್ಲ ಅರ್ಥ ಆದದ್ದಲ್ಲ. ಇವತ್ತು ಗೋಪಿ ಹಚ್ಚುವವರಿಗೆ ಯಾರಿಗೂ ಏನೂ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಹಚ್ತಾರೆ ಅಂತ ಅವರು ಹಚ್ತಾರೆ. ಯಾಕೆಂದರೆ ಭಸ್ಮ ಹಚ್ಚುವವರಿಗೆ ಯಾಕೆ ಹಚ್ಚುವುದು ಅಂತ ಗೊತ್ತಿಲ್ಲ, ಗೋಪಿ ಹಚ್ಚುವವರಿಗೆ ಯಾಕೆ ಗೋಪಿ ಹಚ್ಚುವುದು ಗೊತ್ತಿಲ್ಲ. ಅವರು ಎಲ್ಲರೂ ಭಸ್ಮ ಹಚ್ತಾರೆ ಅಂತ ಇವರು ಭಸ್ಮ ಹಾಕೋದು, ಎಲ್ಲರೂ ಗೋಪಿ ಹಾಕಿದ್ರೆ ಇವ್ರು ಹಾಕೋದು, ಅಷ್ಟೇ. ಜನರಿಗೆ ಗೊತ್ತಿರೋದು ಅಷ್ಟೇ. ಬಟ್ ಅದರ ಹಿಂದೆ ಇರತಕ್ಕಂಥ ಸೈನ್ಸ್ ಇದು. ಅಲ್ಲಿಂದ ಆಜ್ಞಾಚಕ್ರ, ಆಜ್ಞಾಚಕ್ರದಲ್ಲಿ ಇನ್ನೊಂದು ಸೆಂಟರ್ ಅದು. ಆ ಆಜ್ಞಾಚಕ್ರದಿಂದ ಮೇಲಕ್ಕೆ ಹೋಗಬೇಕು. ಅದಕ್ಕೆ ಇಲ್ಲಿ ಒಂದು ನಾಮ ಹಾಕ್ತಾರೆ. ಅದು ಭಾಳ ಜನ ಹಾಕೋಲ್ಲ. ಅವನಿಗೆ ಸುಮ್ಮನೆ ಇನ್ನೊಬ್ಬರಿಗೆ ಹಾಕೋದು ಬಿಟ್ಟು ನಾವೇ ಯಾಕೆ ಹಾಕ್ಕೊಳ್ಳೋದು ಅಂತ ಕೆಲವರು ಹಾಕೋಲ್ಲ. ಅದು ಇದು ಆನ್ ಆಗಬೇಕು, ಸಹಸ್ರಾರ. ಅದಕ್ಕೋಸ್ಕರ ಇಲ್ಲಿ ಒಂದು ನಾಮ. ಇದಿಷ್ಟು ಹಾಕಿದರೆ
ನಾವು ಒಳಗಿನ ಸ್ಪಿರಿಚುವಲ್ ಎನರ್ಜಿಯನ್ನು ಮೇಲಕ್ಕೆ ಕಳಿಸಬಹುದು. ಆದ್ದರಿಂದಲೇ ಬಹಳ ಜನರಿಗೆ ಗೊತ್ತಿಲ್ಲ, ಶಂಕರಾಚಾರ್ಯರು ತನ್ನ ಜೀವನದಲ್ಲಿ ಎಂದೂ ಕೂಡ ಭಸ್ಮಧಾರಣೆ ಮಾಡಲಿಲ್ಲ. ಅವರ ಭಕ್ತರು ಯಾಕೆ ಮಾಡ್ತಾರೆ ನನಗೂ ಗೊತ್ತಿಲ್ಲ, ಅವರೇ ಹೇಳಬೇಕು. ಶಂಕರಾಚಾರ್ಯರು ಯಾವತ್ತೂ ತನ್ನ ಜೀವನದಲ್ಲಿ ಭಸ್ಮಧಾರಣೆ ಮಾಡಲಿಲ್ಲ. ಅದು ಅವರ ಶಿಷ್ಯರೇ ಹೇಳಿಕೊಂಡಿದ್ದಾರೆ. ತ್ಯಕ್ತಭೂತಿಂ ನತೋಸ್ಮಿ, ಎಂದೂ ಭಸ್ಮಧಾರಣೆ ಮಾಡಲಿಲ್ಲ ನಮ್ಮ ಗುರುಗಳು ಅಂತ ಶಂಕರಾಚಾರ್ಯರ ಹತ್ರ ವಾಸವಾಗಿದ್ದ ಅವರ ಪಾಠಗಳಿಂದ ಅವರ ಶಿಷ್ಯರೇ ಹೇಳ್ತಾರೆ. ಯಾಕೆಂದರೆ ಅದು ಈ ಊರ್ಧ್ವಮುಖವಾದ ಎನರ್ಜಿಗೆ ವಿರುದ್ಧವಾದ ಗತಿ ಆಗುತ್ತೆ. ಹಾಗಾಗಿ ಶಂಕರಾಚಾರ್ಯರು ಆಗಲಿ, ರಾಮಾನುಜರಾಗಲಿ, ಮಧ್ವರಾಗಲಿ 3 ಜನ ಆಚಾರ್ಯರು ಭಸ್ಮಧಾರಣೆ ಮಾಡ್ತಿರಲಿಲ್ಲ. ಅದು ಅನಂತರ ಇವರು ಉದ್ದ ಹಾಕಿದರೆ ನಾವು ಅಡ್ಡ ಹಾಕುವಂಥ ಸ್ಪರ್ಧೆ ಇರ್ಬೋದು. ಅವರು ಅಡ್ಡ ಹಾಕ್ತಾರೋ ನಾವು ಉದ್ದ ಹಾಕುವಂಥ, ಇದೇ ಬರೇ ಅರ್ಥ ಗೊತ್ತಿಲ್ಲದಿದ್ದವರು ಇವರು ಉದ್ದ ಹಾಕ್ತಾರೆ ಹಾಗಾದ್ರೆ ನಾವು ಅಡ್ಡ ಹಾಕುವ, ಇವರು ಅಡ್ಡ ಹಾಕ್ತಾರೆ ನಾವು ಉದ್ದ ಹಾಕುವಂಥ, ಇಷ್ಟೇ. ಅದರ ಮೀನಿಂಗ್ ಗೊತ್ತಿಲ್ಲದೆ ಇದ್ದಾಗ ಆದಂಥ ದುರಂತಗಳಿವೆಲ್ಲ. ಅಂದು ಈಗ ಊರ್ಧ್ವಮುಖವಾದ ಎನರ್ಜಿಯಿಂದ ಭಗವಂತನ ಅವನು ಬಂದ ರೀತಿಯಿಂದ ಏನು ಎನರ್ಜಿ ಫ್ಲೋ ಇದೆ ಅದು ಮಾಡದೇ ಇದ್ದರೆ ಯಾವಾಗಲೂ ಎನರ್ಜಿ ಕೆಳಕ್ಕೆ ಜಾರ್ತಾ ಇರ್ತದೆ. ಸಹಜ ಅಲ್ವಾ? ಕೆಳಮುಖವಾಗಿ ನೀರು ಎನರ್ಜಿ ಎರಡೂ ಕೂಡ ಕೆಳಮುಖವಾಗಿ ಹೋಗೋದು. ಅದನ್ನು ಮೇಲ್ಮುಖವಾಗಿ ಕರ್ಕೊಂಡು ಹೋಗಬೇಕು, ಪಂಪ್ ಮಾಡಿ ಮೇಲೆ ಕಳಿಸ್ಬೇಕು. ಇದರ ಕೆಳಕ್ಕೆ ಹೋಗೋದು. ಎನರ್ಜಿ ಕೆಳಕ್ಕೆ ಹೋದರೆ ಅಂದರೆ ಸಾಮಾನ್ಯವಾಗಿ ಎಲ್ಲರ ಎನರ್ಜಿಯು ಕೆಳಕ್ಕೆ, ಭಗವಂತ ಮೇಲಕ್ಕೆ ಹೋಗ್ಕೂತ ಅಲ್ಲಿಂದ ಕೆಳಕ್ಕೆ ಹರಿಲಿಕ್ಕೆ ಶುರು ಆಯಿತು. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಕೆಳಕ್ಕೆ ಹರಿದರೆ ಇಡೀ ಜೀವನ ಸೆಕ್ಸು, ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಅದನ್ನು ಊರ್ಧ್ವಮುಖವಾಗಿ ಕಳಿಸಿದರೆ ಅಲ್ಲಿಂದ ಅವನು ಸೆಕ್ಸ್ ಬಿಟ್ಟು ಸ್ಪಿರಿಚುವಲಿಸಮ್ಗೆ ಹೋಗ್ತಾನೆ. ಇದು ಭಗವಂತ ಒಳಗೆ ಹೋದ ವಿಧಾನದಿಂದ ನಮಗೆ ಅವನು ತೋರಿಸಿಕೊಟ್ಟ ಪಾಠ. ಅದರಿಂದ ಎಲ್ಲ ಎನರ್ಜಿಯನ್ನು ಮೇಲಕ್ಕೆ ಕಳಿಸಿ, ಕೆಳಕ್ಕೆ ಕಳಿಸಿ ಬದುಕನ್ನು ಹಾಳು ಮಾಡಬೇಡಿ. ಇದು ಬಂದು ಇಲ್ಲಿ ಕೂತ ನೋಡಿ. ಇಲ್ಲಿ ಯಾಕೆ ಕೂತದ್ದು ಅಂದರೆ ನಾವು ಧ್ಯಾನ ಮಾಡುವುದು ಇಲ್ಲಿ. ಅದು ಯಾಕೆ ಅಂದರೆ ಈ ದೇವತೆಗಳೆಲ್ಲ ಹೇಳಿದ್ನಲ್ಲ, ಅವ್ರು ಯಾರ್ಯಾರು ಅಂತ ಹೇಳಿದೆ. ಅವರು ಇರುವುದೆಲ್ಲಿ? ಶಿರಸ್ಸಿನಲ್ಲಿ ಅಂತ ಹೇಳಿದೆ ನಾನು. ಅಂದರೆ ಇಲ್ಲಿ ಇರುವುದು ಬರೀ ಕಣ್ಣು ಕಿವಿ, ದೇವತೆಗಳು ಇಲ್ಲಿ ಇರುವುದಲ್ಲ. ಯಾಕೆಂದರೆ ನಮ್ಮ ನಿಜವಾದ ಕಣ್ಣಿರುವುದೆಲ್ಲಿ ಹೇಳಿ? ಇದಲ್ಲ. ಕಣ್ಣು ಇರುವುದು ಸೂಕ್ಷ್ಮ ಶರೀರದಲ್ಲಿ, ಅಂದರೆ ಹೃದಯದಲ್ಲೇ ಇರುವುದು. ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಇರುವುದು ಹೃದಯದಲ್ಲಿ. ಅಂದರೆ ಸೂಕ್ಷ್ಮ ಶರೀರದಿಂದ ಜೀವ ಎಲ್ಲಿದ್ದಾನೋ ಅಲ್ಲೇ ಇರುವುದು. ಆ ಜೀವದ ತಲೆಯಲ್ಲಿ ಇವರಿದ್ದಾರೆ ಈ ದೇವತೆಗಳಲ್ಲಿ, ಈ ತಲೆಯಲ್ಲಿ ಅಲ್ಲ. ಚಕ್ಷುಸ್ಸು ಕಣ್ಣು ಇಲ್ಲೇ ಇರುವುದು. ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲೇ ಕಣ್ಣು ಇದೆ. ಹಾಗೆ ಚಂದ್ರ ಇಲ್ಲೇ ಇದ್ದಾನೆ, ಇಲ್ಲಿ ಕಿವಿ ಇದೆ. ಈ ಕಿವಿ ಈ ಕಣ್ಣು ಕೆಲಸ ಮಾಡಿದರೆ ಈ ಕಣ್ಣು ಈ ಕಿವಿ ಕೇಳುತ್ತೆ ಅಷ್ಟೇ. ಸ್ವಿಚ್ ಇದು ಆನ್ ಮಾಡಿದರೆ ಇಲ್ಲಿ ಕೇಳಲಿಕ್ಕೆ ಶುರುವಾಗುತ್ತೆ. ಇದು ಇಲ್ಲಿಯೇ ಕಿವಿ ಇರುವುದಲ್ಲ. ಹಾಗೆ ವಾಗೀಂದ್ರಿಯ ಇರುವುದು ಇಲ್ಲಿ, ಅದು ಸ್ವಿಚ್ ಆನ್ ಆದರೆ ಇಲ್ಲಿ ಮಾತು ಬರುತ್ತೆ. ಎಲ್ಲವೂ ಇರುವುದು ಜೀವದ ಜೊತೆಗೆ. ಅಲ್ಲೇ ಪರಮಾತ್ಮ, ಅಲ್ಲೇ ಪ್ರಾಣ, ಅಲ್ಲೇ ಮನೋಭಿಮಾನಿಯಾಗಿರ್ತಕ್ಕಂಥ ಶಿವ ಎಲ್ಲ ಇರುವುದು ಇಲ್ಲಿ. ಇದು ಜಾಗೃತಿ ಆದಾಗ ನಮಗೆ ಅಭಿವ್ಯಕ್ತಿ ಆಗೋದು ಇಲ್ಲಿ. ಇದು ಒಂಥರ ಸ್ಪೀಕರ್ ಇದ್ದ ಹಾಗೆ, ಸ್ವಲ್ಪ ಒಳಗಿದ್ದದ್ದನ್ನು ಗಟ್ಟಿಯಾಗಿ ಹೇಳುವಂತೆ ಯಂತ್ರ ಇಟ್ಟ ಹಾಗೆ ಇದು. ಹಾಗಾಗಿ ಭಗವಂತ ಇಲ್ಲಿ ಕೂತಿದ್ದಾನೆ. ಜೀವ ಇರುವುದು ಇಲ್ಲಿ, ಮನಸ್ಸು ಇರುವುದು ಇಲ್ಲಿ. ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ್ರು ನನ್ನ ಹತ್ರ, ನಮಗೆ ಸೈನ್ಸ್ ಓದಿದವರು ಅವರಿಗೆ ಮನಸ್ಸು ತಲೆಯಲ್ಲಿರುವುದು ಅಂತ ಹೇಳಿದ್ದಾರೆ ಅಂತ. ನಾನು ಹೇಳಿದೆ, ಬೇಸಿಕಲಿ ನಿನಗೆ ಹೇಳಿದವರು ತಲೆ ಇಲ್ಲದವರು. ಆದರೆ ತಲೆಯಲ್ಲಿ ಇರುವುದು ಹೌದು. ಯಾಕಂದರೆ ಮೈಂಡು ಅಂತಂದರೆ ಅವರಿಗೆ ಗೊತ್ತಿರೋದು ಮಿದುಳು ಬಳ್ಳಿ, ಬ್ರೈನನ್ನೇ ಅವ್ರ ಮನಸ್ಸು ಅಂತಂದರೆ ಬೇರೆ ಗೊತ್ತಿಲ್ಲ ಅವರಿಗೆ, ಮಟೀರಿಯಲ್ ಆಸ್ಪೆಕ್ಟ್ ಮಾತ್ರ. ಅದು ಇರೋದು ತಲೆಯಲ್ಲಿ, ಮಿದುಳು ಇರೋದು ತಲೆಯಲ್ಲಿ. ಇವರು ಹೇಳ್ತಾರಲ್ಲ, ತಲೆಯಲ್ಲಿ ಮನಸ್ಸು, ಕಣ್ಣು ಕಿವಿ ಮೂಗು ಮಾತು ಎಲ್ಲವೂ ಇಲ್ಲೇ, ಪಂಚ ಇಂದ್ರಿಯಗಳು ಇರುವುದು ಇಲ್ಲಿ ಅಂತ. ಇಲ್ಲಿಂದ ನಿಜವಾಗಿ ಜೀವದ ತಲೆಯಲ್ಲಿ, ಇಲ್ಲಿ ಅಲ್ಲ. ಆದರೆ ಅದರ ಅಭಿವ್ಯಕ್ತಿ ಸ್ಥಾನಗಳು ಇಲ್ಲಿರುವುದು. ಮನಸ್ಸು ಅಭಿವ್ಯಕ್ತ ಆಗೋದು ಮಿದುಳಿನ ಮೂಲಕ. ಹಾಗಾಗಿ ಮಿದುಳು ಇಲ್ಲಿದೆ. ಹಾಗಾಗಿ ತಲೆಯಲ್ಲಿದೆ ಅಂತ ಹೇಳಿದ್ರೆ ಇಷ್ಟು ವಿಷಯ ಗೊತ್ತಿದ್ದು ಹೇಳಿದರೆ ಕರೆಕ್ಟು. ಪಾಪ ಅವರಿಗೆ ಇಲ್ಲೇ ಒಂದು ಮನಸ್ಸಿದೆ ಅಂತ ನನಗೆ ವಿಷಯವೇ ಗೊತ್ತಿಲ್ಲ, ಅದರಿಂದ ತಲೆಯಲ್ಲಿ ಮನಸ್ಸಿರೋದು ಅಂತ ಹೇಳಿದರು ಅಂತ ವಿವರಿಸಿದೆ ನಾನು. ಹೀಗೆ ಈ ಇಂದ್ರಿಯಗಳು ಅಂದರೆ ಇವರು ಯಾರ್ಯಾರು ಈಗ ಅಭಿಮಾನ ದೇವತೆಗಳ ಜೊತೆ ಹೃದಯದಲ್ಲಿ ಯಾಕೆ ಕೂತ ಅಂದರೆ ಅವನು ಜೀವದ ಒಟ್ಟಿಗೆ ಇರಬೇಕಲ್ಲ. ಅವನು ಎಲ್ಲೋ ಇದ್ದು ಜೀವ ಎಲ್ಲೋ ಇದ್ದರೆ ಅದರಲ್ಲೂ ನೋಡಿ 3 ಅವಸ್ಥೆಯಲ್ಲಿ ಏನು ಬದಲಾವಣೆ ಆಗುತ್ತೆ. ಜೀವದ ಒಟ್ಟಿಗೆ ಭಗವಂತ ಹೃದಯದಲ್ಲಿದ್ದಾನೆ. ಆದರೆ ಎಚ್ಚರ ಆದಾಗ ಇಲ್ಲಿ ಬಂದು ಕೂತ್ಕೊಡ್ತಾನೆ. ಅದೇ ನತಮಿಮ ವಿನತಮಿಮ ನಾಸಾಯಾಮ್, ಈ ತಗ್ಗಿನ ಜಾಗ ಉಂಟല്ലോ ಆಜ್ಞಾಚಕ್ರ, ಅಲ್ಲಿ ಬಂದು ಕೂತ್ಕೊಳ್ತಾನೆ. ಅವನು ಅಲ್ಲಿ ಬಂದು ಕೂತ ಕೂಡಲೇ ಕಣ್ಣು ಓಪನ್ ಆಗುತ್ತೆ, ಎಚ್ಚರ ಆಗುತ್ತೆ.
ಅವನು ಅಲ್ಲಿಂದ ಕೆಳಗೆ ಹೋದ ಅಂದರೆ ಕಣ್ಣು ಮುಚ್ಚಿಕೊಳ್ತಾನೆ. ಸೊ ಎಚ್ಚರ ಆಗುವುದು ಕಣ್ಣಿನ ಮೂಲಕ, ಬೇರೆ ಯಾವ ಇಂದ್ರಿಯೂ ತೆರೆಕೊಳ್ಳುವುದಿಲ್ಲ. ಇದನ್ನು ಮುಚ್ಚಿಕೊಳ್ಳುತ್ತೆ ಭಗವಂತ ಕೆಳಗೆ ಹೋದಾಗ, ಇಲ್ಲಿ ಬಂದು ಕೂತಾಗ ತೆರೆಕೊಳ್ಳುತ್ತೆ. ಅದು ಜಾಗದ ಅವಸ್ಥೆ. ಆದ್ದರಿಂದ ಎಚ್ಚರದಲ್ಲಿ ಒಂದು ತಮಾಷೆ ನೋಡಿ, ಇದೆಲ್ಲ ಏನು ಭಗವಂತನ ವಿಚಿತ್ರ ಆಟಗಳು. ಜೀವ ಇರುವುದು ಇಲ್ಲಿ, ಭಗವಂತ ಇರುವುದು ಇಲ್ಲಿ. ಡಿಸ್ಟನ್ಸ್ ನೋಡಿ, ಅದು ಎಚ್ಚರದಲ್ಲಿ ಬಹಳ ಬೇಗ ಮರೆತು ಹೋಗುತ್ತೆ ದೇವರ ಬಗ್ಗೆ. ದೇವರು ಮರೆತೇ ಹೋಗಿಬಿಡ್ತಾನೆ. ಅಲ್ಲಿಂದ ಅವನಿಗೆ ರಾತ್ರಿ ನಿದ್ರೆ ಬಂತು, ಕನಸು ಬಿಡಲಿಕ್ಕೆ ಶುರುವಾಯಿತು. ಕನಸು ಬೀಳುವಂಥ ಸ್ಥಾನ ಈ ಕಿರಿನಾಲಿಗೆ ಅಂತ ಹೇಳ್ತೇವಲ್ಲ ನಾವು, ಇಂದ್ರಯೋನಿಹಿ. ಆ ಕಿರಿನಾಲಿಗೆಯ ತುದಿಯ ಒಂದು ಪಾಯಿಂಟು, ಅದರಲ್ಲೇ ಕಾಣೋದು ದೊಡ್ಡ ದೊಡ್ಡ ಬಂಗಲೆಗಳು, ಸ್ಕೈ ಸ್ಕ್ರೇಪರ್ಸ್ ಎಲ್ಲ ಕಾಣ್ತಾವೆ ಒಂದು ಪಾಯಿಂಟ್ನಲ್ಲಿ. ಸೊ ಇಲ್ಲಿಗೆ ಬಂದ ಭಗವಂತ. ಆವಾಗ ಸ್ವಲ್ಪ ಹತ್ತಿರ ಬಂದ. ಎಚ್ಚರಕ್ಕಿಂತ ಹೆಚ್ಚು ಭಗವಂತನ ಎಚ್ಚರ ನಿದ್ರೆಯಲ್ಲಿ ಇರುವ ಸಾಧ್ಯತೆ ಇದೆ. ಯಾಕೆಂದರೆ ನಿದ್ರೆಯಿಂದ ಹೆಚ್ಚಾದ ಮೇಲೆ ಕೂಡ ಏನಪ್ಪ ದೇವರು ಒಳ್ಳೆ ಕನಸು ಕೊಟ್ಟುಬಿಟ್ಟ, ಸ್ವಲ್ಪ ದೇವರಿಗೆ ಹತ್ತಿರ ಹೋದ ಕನಸಿನಲ್ಲಿ. ಆದರೂ ಅದು ಕನಸು, ಎಚ್ಚರ ಅಲ್ಲ. ಅದರಿಂದ ಎಚ್ಚರದ ಅನುಭವ ಇಲ್ಲ, ಕನಸು. ಬಟ್ ಕನಸು ಒಂದು ಭ್ರಮೆ ಅದು. ಯಾಕೆಂದರೆ ಅದರಲ್ಲಿ ಕನಸಿನಲ್ಲಿ ಕನಸು ಅಂತ ಗೊತ್ತಿರೋದಿಲ್ಲ, ಎಚ್ಚರ ಅಂತ ತಿಳ್ಕೊಂಡಿರ್ತಾನೆ. ಎಚ್ಚರ ಆದಮೇಲೆ ಗೊತ್ತಾಗೋದು ಕನಸು ಬಿತ್ತು ಅಂತ. ಇಲ್ಲಿ ಕನಸಿನಲ್ಲಿದ್ದಾಗ ಇದು ಎಚ್ಚರವೇ ಅಂತ ತಿಳ್ಕೊಂಡು ಮಾಡ್ತಾನೆ. ಕನಸಲ್ಲಿ ನೋಡೋದು ಎಲ್ಲ ಕನಸನ್ನು ಎಚ್ಚರ ಅಂತ ತಿಳ್ಕೊಳ್ಳೋದು ಅಷ್ಟೇ ಭ್ರಮೆ, ಕನಸು ಭ್ರಮೆ ಅಲ್ಲ. ಅವನು ನಿಜವಾಗಿ ಕಂಡಿದ್ದಾನೆ. ಯಾಕೆಂದರೆ ಅವನಿಗೆ ಬೇಕಾದ ಸೃಷ್ಟಿ ಮಾಡಿ ತೋರಿಸಿದ ಭಗವಂತ, ಇವನು ನೋಡಿದ. ಅಲ್ಲ, ಅವನು ಭಗವಂತ ಸೃಷ್ಟಿ ಮಾಡಿದ್ದು ನಿಜ, ಇವನು ನೋಡಿದ್ದು ನಿಜ. ಅದು ಸುಳ್ಳು ಯಾವುದು ಅಂದರೆ ಎಚ್ಚರದಲ್ಲಿ ನೋಡ್ತಾ ಇದ್ದೇನೆ ಅನ್ನೋದು ಭ್ರಮೆ ಅಷ್ಟೆ. ಸೊ ಕನಸಿನಲ್ಲಿ ಎಚ್ಚರದ ಭ್ರಮೆ ಆಯಿತು. ಅಲ್ಲಿಂದ ನಿದ್ರೆ ಬಂತು, ಫಸ್ಟ್ ಕ್ಲಾಸ್ ನಿದ್ರೆ. ಅದು ಸೌಂಡ್ ಸ್ಲೀಪು ಅಂತ, ಸೌಂಡ್ ವಿತ್ ಸ್ಲೀಪ್ ವಿತ್ ಸೌಂಡ್ ಅಲ್ಲ, ಸೌಂಡ್ ಸ್ಲೀಪು ಬಂತು, ಫಸ್ಟ್ ಕ್ಲಾಸ್ ನಿದ್ರೆ ಬಂತು. ಆಗ ಭಗವಂತ ಇಲ್ಲಿ ಬಂದು ಕೂತ. ನಿದ್ರಾ ಅಂದರೆ ಭಗವಂತ ಒಟ್ಟಿಗೆ ಇರುವುದು, ಜೀವದ ಒಟ್ಟಿಗೆ ಇರುವುದು ನಿದ್ರಾವಸ್ಥೆಯಲ್ಲಿ ಮಾತ್ರ. ಆದ್ದರಿಂದ ಎಚ್ಚರದಲ್ಲಿ ದುಃಖ ಇದೆ, ಎಲ್ರಿಗೂ ಗೊತ್ತಿದೆ. ಅದು ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಎಚ್ಚರದಲ್ಲಿ ದುಃಖ ಇಲ್ಲ ಅಂತ ಹೇಳುವವರು ಯಾರೂ ಇಲ್ಲ ಜಗತ್ತಿನಲ್ಲಿ. ಕನಸಿನಲ್ಲಿ ಕೆಟ್ಟ ಕನಸು ಬಿದ್ದರೆ ದುಃಖ, ಒಳ್ಳೆಯ ಕನಸು ಬಿದ್ದರೆ ಆನಂದ, ಅದರಲ್ಲೂ ಸುಖ ದುಃಖ ಎರಡೂ ಇದೆ. ನಿದ್ರೆಯಲ್ಲಿ ಯಾರಿಗೂ ದುಃಖ ಆಗುವಲ್ಲ. ಯಾಕೆಂದರೆ ಅದು ಒಂದೇ ಸಮಯ ಜೀವ ದೇವರ ಒಟ್ಟಿಗೆ ಇರೋದು. ಜೀವನು ಹೃದಯದಲ್ಲಿದ್ದಾನೆ, ಭಗವಂತನ ಹೃದಯದಲ್ಲಿದ್ದಾನೆ. ಅಂದ ಭಗವಂತನ ಸಾಮೀಪ್ಯದಿಂದ ಇವನಿಗೆ ಲಾಭ ಏನು ಅಂದರೆ ಕೇವಲ ಆನಂದ, ದುಃಖವೇ ಇಲ್ಲ. ಆನಂದ ಇದ್ದಲ್ಲೆಲ್ಲ ದುಃಖ ಇರುತ್ತೆ ಅಂತ ನೈಯಾಯಿಕರು ಹೇಳ್ತಾರಲ್ಲ, ಅವ್ರನ್ನ ನಿದ್ರೆ ಮಾಡಲಿಕ್ಕೆ ಹೇಳಬೇಕು. ಆವಾಗ ಏನು ದುಃಖ ಆಯಿತಾ? ಇಲ್ಲರಿ, ಮತ್ತು ಯಾಕೆ ಆಗಲಿಲ್ಲ? ಆನಂದ ಇದ್ದಲ್ಲೆಲ್ಲ ದುಃಖ ಇರುತ್ತಲ್ಲ. ಅನುಭವ ಇಲ್ಲದ ಲಾಜಿಕ್ಕು ಹೀಗೆ, ಅದು ಅನುಭವಕ್ಕೆ ಸಿಕ್ಕುವುದಿಲ್ಲ, ಸುಮ್ಮನೆ ಲಾಜಿಕ್ಕು. ಆದ್ದರಿಂದ ಜೀವನ ಈ ಮೂರು ಅವಸ್ಥೆಗಳನ್ನು ನಿಯಂತ್ರಿಸಿಕೊಂಡು ಇಲ್ಲೇ ಇದ್ದರೂ ಒಮ್ಮೆ ಇಲ್ಲಿ ಹೋಗ್ತಾನೆ, ಒಮ್ಮೆ ಇಲ್ಲಿ ಬರ್ತಾನೆ, ಒಮ್ಮೆ ಇಲ್ಲಿ ಬರ್ತಾನೆ. ಸದಾ ಜೀವ ಭಗವಂತನ ಒಟ್ಟಿಗೆ ಇರುವುದು ಸಂಸಾರದಲ್ಲಿ ನಿದ್ರೆಯಲ್ಲಿ ಮಾತ್ರ. ಆದ್ದರಿಂದ ನಿದ್ರೆಯಲ್ಲಿ ದುಃಖ ಇಲ್ಲ, ಆನಂದ ಮಾತ್ರ. ಆದರೆ ನಿದ್ರೆಯಲ್ಲಿ ಭಗವಂತನ ಎಚ್ಚರ ಇಲ್ಲ, ಆದ್ದರಿಂದ ಜ್ಞಾನ ಇಲ್ಲ. ಆನಂದ ಇದೆ, ಜ್ಞಾನ ಇಲ್ಲ. ಅದು ಭಗವಂತ ಇರಲಿದ್ದಾನೆ ಅನ್ನೋದು ನಮಗೆ ಎಚ್ಚರದಲ್ಲಿ ಕಂಡರೆ ನಾವು ಅದನ್ನು, ಆವಾಗ ಜ್ಞಾನ. ಇದು ಈ ಒಳಗಿನ ಪ್ರೋಸೆಸ್ಗಳು ಮಾಡತಕ್ಕಂಥ ಕೆಲಸ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಕೂತ. ಇಲ್ಲಿ ಅಂದರೆ ಏನು? ಉರಸ್ಸಿನಲ್ಲಿ, ಹೃದಯದಲ್ಲಿ. ಅದಕ್ಕೆ ಹಾಗೆ ಋಷಿಗಳು ಉಪಾಸನೆ ಮಾಡ್ತಾರೆ ಅಂತ ಹೇಳ್ತಾರೆ. ಉದರಂತ್ವೇವ ಬ್ರಹ್ಮೇತಿ ಶಾರ್ಕರಾಕ್ಷ್ಯಾಹ ಉಪಾಸತೆ. ಉದರಂ ಬ್ರಹ್ಮೇತಿ ಶಾರ್ಕರಾಕ್ಷ್ಯಾಹ ಉಪಾಸತೆ ಅಂತ. ಒಬ್ಬರು ಒಂದು ಋಷಿ ಪರಂಪರೆ ಇತ್ತಂತೆ, ತುಂಬ ಶ್ರೂಢವರು. ಋಷಿಗಳ ಪರಂಪರೆಯಲ್ಲಿ ಅವರಿಗೆ ಬಹಳ ಮಹತ್ವ ಇತ್ತು. ಯಾಕೆಂದರೆ ಅತ್ಯಂತ ಸೂಕ್ಷ್ಮವಾದನ್ನು ತಿಳಿದು ಉಪಾಸನೆ ಮಾಡುವರು ಅಂತ. ಅವರ ಹೆಸರೇ ಶಾರ್ಕರಾಕ್ಷರು ಅಂತ. ಶಾರ್ಕರಾಕ್ಷರು ಅಂದರೆ, ಶರ್ಕರ ಅಂದರೆ ಸಣ್ಣ ಕಣಕ್ಕೆ ಶರ್ಕರ ಅಂತಾರೆ, ಸಕ್ಕರೆಗೂ ಹೇಳ್ತಾರೆ. ಬಟ್ ಶರ್ಕರ ಶಬ್ದದ ಮೂಲ ಅರ್ಥ ಸಣ್ಣ ಕಣ ಅಂತ. ನಾವು ಹೇಳ್ತೇವಲ್ವ, ಈ ಟ್ರಾನ್ಸ್ಪೇರೆಂಟ್ ವಾಟರ್ನಲ್ಲಿ ಅದು ನೆಲದಲ್ಲಿರತಕ್ಕ ಸಣ್ಣ ಕಣ ಕೂಡ ಕಾಣುತ್ತೆ. ಯಾಕಂದರೆ ನೀರು ಟ್ರಾನ್ಸ್ಪೇರೆಂಟ್, ಅದು ಪಾರದರ್ಶಕ. ಅತ್ಯಂತ ಸೂಕ್ಷ್ಮವಾದ ಕಣವನ್ನು ಕೂಡ ಬರಿಗಣ್ಣಿನಿಂದ ಗುರುತಿಸಬಲ್ಲವರು ಶರ್ಕರಾಕ್ಷರು. ಅಂದರೆ ಅತ್ಯಂತ ಸೂಕ್ಷ್ಮವನ್ನು ಕಣ್ಣಿನಿಂದ ಗುರುತಿಸಬಲ್ಲವರು. ಅದು ಎಷ್ಟು ಸೂಕ್ಷ್ಮ ಅಂದರೆ, ಅಥವಾ
ನಿಮಗೆ ಶರ್ಕರ ಅಂದರೆ ಪರಮಾಣು ಅಂತ ಇಟ್ಟುಕೊಳ್ಳಿ, ಅಥವಾ ತ್ರಿಣುಕ. ಅದು ಕಿಟಿಕಿಯಲ್ಲಿ ಬಿಸಿಲಿಗೆ ಹೋಗುವಾಗ ಬಿಸಿಲಿನ ರೇಖೆಯಲ್ಲಿ ಎಲ್ಲೋ ಒಂದು ಸಣ್ಣ 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 ಬಿಂದುಗಳ ಕಾಣುತ್ತೆ. ಅದನ್ನು ಬಹಳ ಸ್ಪಷ್ಟವಾಗಿ ಕಾಣಬಲ್ಲವರು ಅಂದರೆ ಸೂಕ್ಷ್ಮ ದೃಷ್ಟಿ ಉಳ್ಳವರು ಅಂತ ಅರ್ಥ. ಅವರನ್ನು ಶರ್ಕರಾಕ್ಷರು, ಶರ್ಕರಾಕ್ಷರೇ ಶಾರ್ಕರಾಕ್ಷಿಯರು, ಶರ್ಕರಾಕ್ಷ ಏವ ಶಾರ್ಕರಾಕ್ಷ್ಯ, ಸೂಕ್ಷ್ಮ ದೃಷ್ಟಿಯ ಋಷಿಗಳು ಅಂತ ಅವರಿಗೆ ಹಾಗೆ ಕರೀತಾರೆ. ಅವರ ಹೆಸರು ಯಾರು ಹೇಳೋದು, ಯಾಕಂದರೆ ತುಂಬ ಜನ ಅಂತವರಿದ್ದು, ಅವರೆಲ್ಲ ಉದರಂ ಬ್ರಹ್ಮೇತಿ ಶಾರ್ಕರಾಕ್ಷ್ಯ ಉಪಾಸತೆ, ಅವರು ಭಗವಂತನನ್ನು ಉದರ ಅಂತ ಉಪಾಸನೆ ಮಾಡ್ತಾರೆ. ಆಮೇಲೆ ಹೃದಯಂ ಆರುಣ, ಹೃದಯಂ ಬ್ರಹ್ಮೇತಿ ಆರುಣಯ, ಆ ಆರುಣಿಗಳು, ಆರುಣಿ ಅಂದರೆ ನಿಜವಾಗಿ ಆರುಣಿ ಎಂದರೆ ನಮಗೆ ಗೊತ್ತಿದೆ, ಕಠೋಪನಿಷತ್ನಲ್ಲಿದ್ದಾನಲ್ಲ ಉದ್ದಾಲಕ, ಅವನು ಆರುಣಿ ಅಂದರೆ ಅರುಣೆಯ ಮಗ, ತಾಯಿ ಹೆಸರು ಅರುಣ ಅಂತ, ಅರುಣೆಯ ಮಗ ಆರುಣಿ. ಅವನ ವಂಶದವರು ಇರಬಹುದು, ಉದ್ದಾಲಕನ ಪರಂಪರೆಯವರು ಆರುಣಿಗಳು ಅಂತ. ಅವರು ಭಗವಂತನನ್ನು ಹೃದಯ ಅಂತ ಉಪಾಸನೆ ಮಾಡ್ತಾರೆ. ಇವರು ಉದರ ಅಂತ ಮಾಡ್ತಾರೆ. ಅದು ಎಲ್ಲ ಇಲ್ಲಿಗೆ ಸಂಬಂಧಪಟ್ಟದ್ದು. ಹೊಟ್ಟೆ ಮತ್ತು ಇದು ಭಗವಂತ ಬ್ರೇಕ್ಫಾಸ್ಟ್ ಮಾಡಿದ ಜಾಗ, ಇಲ್ಲಿ ಭಗವಂತ ರೆಸ್ಟ್ ತಗೊಂಡ ಜಾಗ. ಸೊ ಭಗವಂತ ಉದರ ಅಂತ ಈಗ ಒಂದು ಹೊಸ ವಿಷಯ ಬಂತೀಗ. ಆಗ ಹೇಳಿದ್ದು ಹೊಟ್ಟೆಗೆ ಉದರ ಅಂತ ಹೇಳ್ತಾರೆ ಅಂತ, ಈಗ ಹೇಳ್ತಾರೆ ಹೊಟ್ಟೆಯಲ್ಲಿರುವ ಭಗವಂತನಿಗೂ ಉದರ ಅಂತ ಹೇಳಿಸೋದು. ಇದು ಹೃದಯ, ಇಲ್ಲಿರುವ ಭಗವಂತನಿಗೂ ಹೃದಯ ಅಂತ ಹೆಸರು. ಸೊ ಅಲ್ಲಿ ಆ ಇಂದ್ರಿಯಗಳಿಗೆ ಏನೇನು ಹೆಸರು ಹೇಳಿದರು ಅವೆಲ್ಲ ಹೆಸರು ಭಗವಂತನ ಹೆಸರೇ. ಈಗ ಊರು ಅಂತ, ಪ್ರಪದೆ ಅಂತ, ಪ್ರಪದೆ ಅಂದರೆ ಪ್ರಪದನ ಮೇಲಕ್ಕೆ ಹೋದವನು ಭಗವಂತ ಅಲ್ವ. ಊರು ಅಂದರೆ ಅದಕ್ಕಿಂತ ಮೇಲೆ ಹೋಗಿ ಇಲ್ಲೇ ನಿಂತವ, ಅದು ಭಗವಂತನೇ ಅಲ್ವ. ಉದರ ಅಂದರೂ ಭಗವಂತ, ಹೃದಯ ಅಂದರೂ ಭಗವಂತ. ಈಗ ಇಂದ್ರಿಯಗಳ ವಿಷಯ ಹೋಯಿತು, ಅದು ಭಗವತ್ಪರ ಆಯ್ತದು. ಯಾಕೆ ಉದರಂ? ಉದರಂ ಅಂದರೆ ಅಲ್ಲಿ ಕೂತು ಭಗವಂತ ಉತ್ಕೃಷ್ಟವಾದ ಅನ್ನವನ್ನು ಸೇವಿಸುತ್ತಾನೆ ಅನ್ನುವ ಅರ್ಥ ನಮಗೆ ಆಗ ಆಗಿದೆ. ಅದಷ್ಟೇ ಅಲ್ಲ, ಉದರ ಅಂದರೆ ಅರ ಅಂತಂದರೆ ದೋಷಗಳು. ನಾರಾಯಣ ಅನ್ನುವಲ್ಲಿ ಅರ ಅಂದರೆ ದೋಷ, ದೋಷ ಅಥವಾ ಕೊರತೆ, ಹುಳುಕು, ಇದೆಲ್ಲ ಅರ ಶಬ್ದದ ಅರ್ಥ. ಉದ್ಗತ, ದೋಷಗಳಿಲ್ಲದ, ಯಾವುದೇ ಹುಳುಕುಗಳು ನ್ಯೂನತೆಗಳಿಲ್ಲದ ಪರಿಪೂರ್ಣವಾದ ವಸ್ತು ಭಗವಂತ. ಇನ್ಯಾರಾಗಲಿ ಸಾಧ್ಯ? ಅದರಿಂದ ಉದರದಲ್ಲಿರತಕ್ಕಂಥ ಭಗವಂತನನ್ನು ಉದರ ಅಂತ ಶಾರ್ಕರಾಕ್ಷರು, ಬಹಳ ಸೂಕ್ಷ್ಮ ದೃಷ್ಟಿ ಇದ್ದವರು ಉಪಾಸನೆ ಮಾಡಿದರು. ಆರುಣಿಯವರು ಹೃದಯ, ಉದರದಿಂದ ಮೇಲಕ್ಕೆ ಬಂದು ಹೃತ್ ಅಂದರೆ ಹಾರ್ಟು, ಹೃತ್ತೇ ಹಾರ್ಟಾದ್ದು, ಅದು ಇದರದ್ದೇ ಕದ್ದು ಅವರು ಮಾಡಿದ ಶಬ್ದ, ಹೊಸ ಶಬ್ದ ಏನೂ ಅಲ್ಲ. ಇವರು ಹೃತ್ ಅಂತಾರೆ, ಅವರು ಹಾರ್ಟ್ ಅಂತಾರೆ. ಹಾಗೆ ಇವರು ಮೃತ್ ಅಂತಾರೆ, ಅವರು ಅರ್ಥ ಅಂತಾರೆ. ಎಲ್ಲ ಒಂದರಿಂದ ಒಂದು ಭಾಷೆಯಿಂದ ಒಂದು ಭಾಷೆಗೆ ಕದ್ದು ಪರಿವರ್ತನೆ ಆದ ಶಬ್ದಗಳಿವೆಲ್ಲ. ಸರಿ, ಹೃತ್ ಅದರಲ್ಲಿ ಅಯ ಅಂದರೆ ವಾಚಿಸುವ ಅಥವಾ ಸಂಚರಿಸುವ, ಹೃತ್ತಿನಲ್ಲಿ ಇರುವವ ಹೃದಯ, ಆದ್ದರಿಂದ ಅದು ಭಗವಂತನೇ. ಹಾಗಾಗಿ ಯಾವುದು ಲೋಕದಲ್ಲಿ ಯಾವ್ಯಾವುದೋ ಅರ್ಥದಲ್ಲಿ ಬಳಕೆ ಇದೆಯೋ ಆ ಶಬ್ದವನ್ನೆಲ್ಲ ಋಷಿಗಳು ಭಗವಂತನನ್ನು ಅನ್ವಯ ಮಾಡಿ ಉಪಾಸನೆ ಮಾಡ್ತಾರೆ. ಅಂದ ಅವರು ಹೃದಯ ಅಂದರು, ಇವರು ಉದರ ಅಂದರು. ತಮಾಷೆ ಏನು ಅಂದರೆ, ಅಲ್ಲಪ್ಪ ಅದು ಉಪಾಸನಾ ಭೇದ ಆಯ್ತಲ್ವ. ಈ ಋಷಿಗಳು ಒಂದೇ ರೀತಿ ಉಪಾಸನೆ ಮಾಡಬೇಕಾ ಬೇಡ? ಜ್ಞಾನಿಗಳಲ್ಲ ಅವರು, ಅವರೊಂಥರ ಇವರೊಂಥರ ಅದಕ್ಕೆ ಹೇಳ್ತಾರೆ ಶ್ರುತಿ ಬ್ರಹ್ಮ ಹೈವತಾ ಇ. ಅವರು ಭಾಷೆಯೇ ನೋಡಿ, ತೇ ಅವರಿಬ್ಬರು ಬ್ರಹ್ಮನ ಸ್ವರೂಪವಪ್ಪ, ಇಲ್ಲಿರುವವನು ಭಗವಂತ. ಬ್ರಹ್ಮ ಹೈವತಾ ಇ, ತೇ ಅಂತ ಹೇಳೋದಕ್ಕೆ ತಾ ಇ ಅಂತ ಹೇಳ್ತಾರೆ. ತೇ ಅನ್ನುವಲ್ಲಿ ತಕಾರ ಮತ್ತು ಇಕಾರ ಸೇರಿ ತೇ ಆಯ್ತಲ್ವ, ಅದನ್ನು ಬೇರೆ ಮಾಡ್ತಾರೆ. ವ್ಯಂಜನ ಮತ್ತು ಸ್ವರವನ್ನು ಬೇರೆ ಮಾಡಿ ತಾ ಇ ಅಂತಾರೆ, ಅಂದರೆ ತೇ ಅಂತ ಅರ್ಥ. ತೇ ಅಂದರೆ ಅವರಿಬ್ಬರು ಯಾರು? ಉದರ ಶಬ್ದವಾಚ್ಯನಾದವನು, ಹೃದಯ ಶಬ್ದವಾಚ್ಯನಾದವನು, ಎರಡೂ ಕೂಡ ಬ್ರಹ್ಮ ಹೈವ, ಭಗವಂತನೇ ಅಲ್ವಾ. ಅಲ್ಲಿ ಹಾಗೆ ನೋಡಿ, ಬ್ರಹ್ಮ ಹೈವ ದೀರ್ಘ ಇದೆ, ಹಿಂದೆ ಬ್ರಹ್ಮ ಶಬ್ದ ಬಂದಿದೆ, ಇಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ. ಯಾಕೆ ಅಂದರೆ ದೈರ್ಘ್ಯಂ ಪ್ಲುತಂಚ ಹುಂಕಾರ, ಅದು ಎಲ್ಲವೂ ಅವಧಾರಣಾರ್ಥಕ. ಬ್ರಹ್ಮ ಅಂತ ದೀರ್ಘ ಎಂದರೆ ಸಂಹಿತಾಯಾಮ್ ಯತ್ರ ದೈರ್ಘ್ಯಂ ಪದೇ ಯತ್ರ ನ ವಿದ್ಯತೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ ಶ್ರುತೇಸ್ತತ್ರ ವಿವಕ್ಷಿತಂ ಅಂತ. ಒಂದು ಶಬ್ದ ಪದ್ಯದಲ್ಲಿ ದೀರ್ಘವಾಗಿದೆ, ಅದನ್ನು ಪದಪಾಠ ಮಾಡುವಾಗ ಹ್ರಸ್ವ ಮಾಡಿ ಹೇಳಬೇಕು. ಅಂದರೆ ಇದನ್ನು ಹೇಗೆ ಪದಪಾಠ? ಬ್ರಹ್ಮ ಹೈವತಾ ಇ, ಬ್ರಹ್ಮ ಹೈವ ತೇ, ಇದು ಪದಪಾಠ. ಸೊ ಪದಪಾಠದಲ್ಲಿ ಇಲ್ಲಿ ಬ್ರಹ್ಮ ಇದ್ದ ದೀರ್ಘ ಹೋಗಿಬಿಡುತ್ತೆ. ಬ್ರಹ್ಮ ಹೈವ
ತ ಈ ಅಲ್ಲ ತೇ. ಪದಪಾಠದಲ್ಲಿ ಅದು ಬ್ರಹ್ಮ ಇರೋದು, ಬ್ರಹ್ಮ ಇಲ್ಲ. ನಮಗೀಗ ಪದಪಾಠದ ಅಭ್ಯಾಸವೇ ಇಲ್ಲ. ಉಪನಿಷತ್ತುಗಳ ಪದಪಾಠ ಮರೆತು ಬಿಟ್ಟಿದ್ದಾರೆ. ಅವರು ಹೇಳ್ತಾರೆ ಪದಪಾಠ ಬ್ರಹ್ಮ ಹೈವ, ಬ್ರಹ್ಮ ಅಂತ ಪದಪಾಠ. ಅದು ತುಂಬ ಹೀಗೆ ಪ್ರಯೋಗಗಳನ್ನು ಮಾಡ್ತಾರೆ ಶಾಸ್ತ್ರದಲ್ಲಿ. ಆ ಶಾಸ್ತ್ರದಲ್ಲಿ ಮಾತ್ರ ಅಲ್ಲ, ನಾವು ಕನ್ನಡದಲ್ಲೂ ಪದ್ಯದಲ್ಲಿ ದೀರ್ಘ ಪ್ರಯೋಗ ಮಾಡ್ತಾರೆ ಛಂದಸ್ಸಿನ ಲಾಲಿತ್ಯಕ್ಕೋಸ್ಕರ. ಈಗ ನೋಡಿ, ವಾದಿರಾಜನೊಂದು ಸ್ತೋತ್ರ ಮಾಡಿದ್ದಾರೆ, ಪಾಲಯ ಅಚ್ಯುತ ಪಾಲಯ ಅಜಿತ ಪಾಲಯ ಕಮಲಾಲಯ. ದೀರ್ಘ ಇದ್ದರೆ ವ್ಯಾಕರಣ ಸರಿಯಾಗೋಲ್ಲ. ಪಾಲಯ ಕಮಲಾಲಯ ಅಂತ ಪದಪಾಠ. ಹಾಗೆ ಹೇಳಿದರೆ ಅದನ್ನು ಹಾಡಲಿಕ್ಕಾಗತ್ತಾ? ಎಳಿಬೇಕು. ಆದರೆ ಅದಕ್ಕೆ ಪದಪಾಠ ಮಾಡುವಾಗ ಪಾಲಯ ಅಂತ ಎಳೆಯುವುದಲ್ಲ, ಪಾಲಯ ಕಮಲಾಲಯ. ಈ ದೀರ್ಘ ಅನ್ನೋದು ಸಂಹಿತಾದಲ್ಲಿ ಇದೆ, ಪದಪಾಠದಲ್ಲಿ ಇಲ್ಲ. ಅದಕ್ಕೆ ಏನರ್ಥ ಗೊತ್ತಾ? ಪಾಲಯ ಅಂತ ನೀವು ಹೇಳಿದ್ದನ್ನು ಹಾಡಿನಲ್ಲಿ ಪಾಲಯ ಕಮಲಾಲಯ ದೀರ್ಘ ಹೇಳಿದೆವಲ್ವ, ದೀರ್ಘ ಅರ್ಥ ಉಕ್ತಾರ್ಥಸಿ ಮಹಾಧಿಕ್ಯಂ, ಚೆನ್ನಾಗಿ ರಕ್ಷಣೆ ಮಾಡಪ್ಪ ಅಂತ ಅರ್ಥ. ದೀರ್ಘ ಹೇಳಿದೆ ಬರೀ ಪಾಲಯ ಅಂದರೆ ರಕ್ಷಣೆ ಮಾಡು. ಪಾಲಯ ಅಂದರೆ ಅದು ಒತ್ತು ಕೊಡೋದು, ಅದು ಸ್ಟ್ರೆಸ್ ಕೊಡುವಾಗ ದೀರ್ಘ. ಅದರಿಂದ ಪದ್ಯದಲ್ಲಿ ಸ್ಟ್ರೆಸ್ ಕೊಡೋದಕ್ಕೋಸ್ಕರ ದೀರ್ಘ ಹಾಕ್ತಾರೆ, ಅದನ್ನು ಪದಪಾಠದಲ್ಲಿ ಹ್ರಸ್ವ ಮಾಡಿ ಹೇಳಬೇಕು. ಹಾಗಾಗಿ ಬ್ರಹ್ಮ ಅಂದರೆ ಭಗವಂತನೇ, ಸ್ಟ್ರೆಸ್ ಕೊಟ್ಟದ್ದು. ಅವು ಎರಡೂ ರೂಪವು ಭಗವಂತನೇ. ಅದರಿಂದ ಉಪಾಸನಾ ಭೇದ ಏನೂ ಇಲ್ಲ. ಹೃದಯ ಅಂತ ಹೇಳುವವರು ಭಗವಂತನ ಉಪಾಸನೆ ಮಾಡೋದು, ಅದು ಒಂದು ಆಸ್ಪೆಕ್ಟು. ಆಮೇಲೆ ಉದರ ಅಂತ ಅನ್ನೋದು ಭಗವಂತನ ಇನ್ನೊಂದು ಆಸ್ಪೆಕ್ಟು. ಮತ್ತು ಅವನ ಸ್ಥಾನ ಭೇದ, ಆಸ್ಪೆಕ್ಟ್ ಭೇದ ಇದೆ ಹೊರತು ರೂಪ ಭೇದ ಇಲ್ಲ. ಭಗವಂತನೇ ಬ್ರಹ್ಮಾಹ ಅಂತ ಅದು ಪ್ರಸಿದ್ಧ ಅಲ್ವಾ, ಜ್ಞಾನಿಗಳಿಗೆ ಗೊತ್ತಿದೆ ಇದು ಎರಡೂ ರೂಪಗಳು ಒಂದೇ ಅಂತ. ಬ್ರಹ್ಮ ಹೈವತಾ ಇ. ಅಲ್ಲಿ ತಾ ಇ ಅಂತ ಯಾಕೆ ಬೇರೆ ಮಾಡಿದರು ಅಂದರೆ, ಅದು ಯಾವಾಗಲೂ ಒಂದೇ ವಸ್ತು ಎರಡರಂತೆ ಕಂಡಾಗ ಆ ದ್ಯೋಚನವನ್ನು ಸ್ಪ್ಲಿಟ್ ಮಾಡ್ತಾರೆ. ಇದು ಸಂಸ್ಕೃತದ ವೈದಿಕ ಸಂಸ್ಕೃತ. ಒಂದೇ ವಸ್ತು ಅದು ಎರಡರಂತೆ ಕಾಣುತ್ತೆ, ಆಗ ಆ ದ್ಯೋಚನವನ್ನು ಸ್ಪ್ಲಿಟ್ ಮಾಡ್ತಾರೆ. ಹಾಗಾಗಿ ತೇ ಅಂತ ಹೇಳಿದರೆ ಒಂದೇ ವಸ್ತು ಅಂತ ಗೊತ್ತಾಗೋಲ್ಲ, ಎರಡು ವಸ್ತು ಆಗೋದು. ತೇ ಅಂದರೆ ಅದು ಎರಡು ಅಂತ. ತಾ ಇ ಅಂದರೆ ಒಂದೇ, ಅದು ಎರಡರಂತೆ ಕಾಣುತ್ತೆ. ಭಗವಂತ ಒಬ್ಬನೇ ಅನೇಕ ರೂಪದಲ್ಲಿ ಕಾಣುತ್ತಾನೆ. ಹೀಗೆ ಅದನ್ನು ಸ್ಪ್ಲಿಟ್ ಮಾಡುವುದರಿಂದ ಬೇರೆ ಬೇರೆ ರೀತಿಯ ಉಚ್ಚಾರದಿಂದ ಬೇರೆ ಬೇರೆ ಅರ್ಥ ಬರುತ್ತೆ. ಬ್ರಹ್ಮ ಹೈವತ ಇ ಆಯಿತು. ಅದರಿಂದ ಅಂಥ ಉಪಾಸನೆ ಇಲ್ಲಿ ಮುಖ್ಯ ಉಪಾಸನೆ ಹೃದಯದಲ್ಲಿ. ನಾವು ಕೂಡ ಹೃತ್ಕಮಲ ಮಧ್ಯ ನಿವಾಸಿ, ಭಗವಂತನ ಹೃತ್ಕಮಲ ಮಧ್ಯದಲ್ಲಿ. ಈ ಪಾದದಿಂದ ಮೇಲಕ್ಕೆ ಹೋದ ಅಲ್ವ, ಯಾವ ರೂಪದಿಂದ ಒಳಕ್ಕೆ ಹೋದ? ವಾಸುದೇವ ನಾಮಕ ರೂಪದಿಂದ ಒಳಕ್ಕೆ ಹೋದ. ಅಲ್ಲಿಂದ ಸಹಸ್ರಾರ ತನಕ ವಾಸುದೇವ ತುಂಬಿದ. ಹಾಗಾಗಿ ಹೃದಯದಲ್ಲಿರುವ ವಾಸುದೇವ, ಉದರದಲ್ಲಿರುವ ವಾಸುದೇವ ಅಷ್ಟೇ. ಒಬ್ಬನನ್ನೇ ಎರಡು ರೂಪದಿಂದ ಉಪಾಸನೆ ಮಾಡಿದೆವು. ಅವನ ಜೊತೆಗೆ ಬಂದರಲ್ಲ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ. ಕಣ್ಣು ಗೊತ್ತಾಯ್ತು ನಮಗೆ. ಕಣ್ಣು ಅಂದರೆ ನೋಡುವುದಕ್ಕೋಸ್ಕರ, ಅದಕ್ಕೆ ದೇವತೆ ಸೂರ್ಯ. ಒಂದು ವಿಷಯ ಏನು ಅಂದರೆ, ದೇವತೆಗಳಲ್ಲಿ ಗಂಡ ಯಾವ ಪೋರ್ಟ್ಫೋಲಿಯೋನೋ ಹೆಂಡತಿಯು ಅದೇ ಪೋರ್ಟ್ಫೋಲಿಯೋ. ಹೆಂಡನಿಗೆ ಇನ್ನೊಂದು ಕಡೆ ಹೆಂಡತಿಗೆ ಟ್ರಾನ್ಸ್ಫರು, ಗಂಡ ಇನ್ನೊಂದು ಕಡೆ ಕಳಿಸಿ ನಮ್ಮ ಸರ್ಕಾರದ ಹಾಗೆ ಭಗವಂತ ಮಾಡೋಲ್ಲ. ಪಾಪ ಗಂಡ ಹೆಂಡತಿಯಾಗಿ ಮದುವೆ ಮಾಡಿಕೊಂಡಿದ್ದರೆ ಅವನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಮದುವೆ ಆಗೋದು ಯಾಕೆ? ಅದರಿಂದ ದೇವಲೋಕದಲ್ಲಿ ಅಭಿಮಾನಿ ದೇವತೆ ಯಾರು ಗಂಡನೋ, ಯಾವುದರ ಅಭಿಮಾನಿ ಅದೇ ಅಭಿಮಾನಿ ದೇವತೆ ಹೆಂಡತಿ ಕೂಡ. ಅಲ್ಲಿ ಅವರಿಗೆ ಟ್ರಾನ್ಸ್ಫರ್ ಇಲ್ಲ. ಸೂರ್ಯ ಅಭಿಮಾನಿ ದೇವತೆ ಅಂದರೆ ಸೂರ್ಯನ ಹೆಂಡತಿಯೂ ಕಣ್ಣಿನ ಅಭಿಮಾನಿ ದೇವತೆಯೇ, ಸಂಜ್ಞಾದೇವಿ. ಹಾಗಾಗಿ ಕಣ್ಣಿಗೆ ಸೂರ್ಯ ಮತ್ತು ಸಂಜ್ಞಾ. ಅವರು ಅಲ್ಲಿ ಬೇಕಾದ್ರೆ ನೀವು ಬಲಗಣ್ಣು ನೋಡಿ ನಾನು ಎಡಗಣ್ಣು ನೋಡ್ತೇನೆ ಅಂತ ಪಾಲು ಮಾಡಿಕೊಳ್ಬೋದು, ಅದು ಅವರಿಗೆ ಬಿಟ್ಟದ್ದು, ಅದು ಅವರಿಗೆ ಬಿಟ್ಟದ್ದು. ಅಂತೂ ಕಣ್ಣು ಇವರಿಬ್ಬರಿಗೆ ಗಂಡ ಹೆಂಡತಿಗೆ ಬಿಟ್ಟದ್ದು. ಅದು ಸೂರ್ಯನ ಪತ್ನಿ. ಚಕ್ಷು ಶ್ರೋತ್ರಂ, ಕಿವಿಗೆ ಹಾಗೆ ಚಂದ್ರ ಮತ್ತು ಚಂದ್ರನ ಹೆಂಡತಿ ರೋಹಿಣಿ. ಈ ಜಯಂತಿಗೆ ಅರ್ಘ್ಯ ಕೊಡ್ತಾರಲ್ಲ, ರೋಹಿಣಿ ಸಹಿತಾಯ ಚಂದ್ರಮಸೆ ಇದಮರ್ಘ್ಯಂ ಅಂತ. ತಮಾಷೆ ಏನು ಅಂದರೆ, ನಾಡ್ದು ಕೆಲವರು 20ನೇ ತಾರೀಕಿಗೆ ಮಾಡ್ತಾರೆ, ಆವತ್ತು ರೋಹಿಣಿ ಇಲ್ಲ, ಭರಣಿ ಇರೋದು. ಇವ್ರಿಗೆ ಏನು ಅರ್ಘ್ಯ ಕೊಡ್ತಾರೋ ಗೊತ್ತಿಲ್ಲ. ಭರಣಿ ಸಹಿತಾಯ ಚಂದ್ರಮಸೆ ಇದಮರ್ಘ್ಯಂ ಅಂತ ಅರ್ಘ್ಯ ಕೊಡ್ತಾರೇನೋ. ಯಾಕೆಂದ್ರೆ ತಾವು ಏನು ಮಾಡ್ತೇವೆ ಅಂತ ಗೊತ್ತಿರೋದು ಶಾಸ್ತ್ರ ನಿರ್ಣಯ ಮಾಡಲಿ ಹೋದರೆ ಆಗೋದು ಹೀಗೆ. ಅಲ್ಲಿ ಅವರು ಭರಣಿ ತಮಾಷೆ ಆವತ್ತು ಸಪ್ತಮಿ ಮತ್ತು ಭರಣಿ. ಆದ್ದರಿಂದ ಸಪ್ತಮ್ಯಾಂ ತಿಥೌ ಕೃಷ್ಣಾಷ್ಟಮಿ ಜನ್ಮ ವೃತ ಆಚರಣಾಖ್ಯ ಕರ್ಮಗರಿ ಶೇದ್ ಮಾಡಬೇಕು. ಆಮೇಲೆ ಭರಣಿ ಸಹಿತಾಯ ಚಂದ್ರಮಸೆ ಇದಮರ್ಘ್ಯಂ ಅಂತ. ಏನು ಅಧ್ವಾನ ನೋಡಿ. ಶಾಸ್ತ್ರದ ತಿರುಳು ಗೊತ್ತಿಲ್ಲದವರು ಧರ್ಮಶಾಸ್ತ್ರ ನಿರ್ಣಯ ಮಾಡಲಿಕ್ಕೆ ಹೋದರೆ ಇಂಥ ಎಲ್ಲ ಗೊಂದಲ ಆಗುತ್ತೆ. ನೀವು ಯಾವತ್ತೂ ರೋಹಿಣಿ ನಕ್ಷತ್ರ ಇಲ್ಲದೇ ಇದ್ದರೆ ಚಂದ್ರಾರ್ಘ್ಯ ಯಾಕೆ ಕೊಡೋದು?
ಯಾಕೆ ರೋಹಿಣಿ ಸಹಿತ ಚಂದ್ರಮಸೆ ಅದು ಇರು 25ನೇ ತಾರೀಕಿಗೆ. ನಿಮಗೆ 24ನೇ ತಾರೀಕಿಗೆ ಮಾಡೋದಿದ್ದರೆ ಚಂದ್ರಾರ್ಘ್ಯ ಕೊಡಬೇಡಿ. ಯಾಕಂದರೆ ಚಂದ್ರಾರ್ಘ್ಯ ಕೊಡುವುದಿದ್ದರೆ ಭರಣಿ ಸಹಿತಾಯ ಇರಲಿ, ಅವನಿಗೆ ಈ ಮುಖ್ಯ ಹೆಂಡತಿ ರೋಹಿಣಿ ಆದರೂ ಮತ್ತು 26 ಇದ್ದಾರೆ ಲೆಕ್ಕಕ್ಕೆ. ಅದು ಭರಣಿ ಸಹಿತಾಯ ಚಂದ್ರಮಸೆ ಅಂದರೆ ತಾವು ಏನು ಮಾಡ್ತೀವಿ ಅನ್ನೋ ಎಚ್ಚರ ಇಲ್ಲದವರ ಕೈಯಲ್ಲಿ ಧರ್ಮಶಾಸ್ತ್ರ ಸಿಕ್ಕಿದರೆ ಹಾಗೂ ದುರಂತ ಇದು. ಹಾಗಾಗಿ ರೋಹಿಣಿ ಸಹಿತಾಯ ಚಂದ್ರಮಸೆ ಕೃಷ್ಣ ಅವತಾರ ಮಾಡಿದ ದಿವಸ ಮಾತ್ರ ಅಲ್ಲ, ಭಾಳ ತಮಾಷೆ, ಪ್ರತಿ ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಚಂದ್ರನಿಗೆ ರೋಹಿಣಿ ಯೋಗ ಇದ್ದೇ ಇರುತ್ತದೆ. ಅದಕ್ಕೋಸ್ಕರ ಅವನಿಗೆ ಅರ್ಥ ಕೊಡೋದು, ಅಪ್ಪ ರೋಹಿಣಿ ಯೋಗದಿಂದ ಜಯಂತಿ ಯೋಗ ತಂದುಕೊಟ್ಟು ನಿನಗೂ ಥ್ಯಾಂಕ್ಸು ಅಂತ. ಅದನ್ನು ಯಾವತ್ತೋ ಮಾಡೋದು, ಯಾವತ್ತೋ ಅಡುಗೆ ಕೊಟ್ಟರೆ ಏನು ಉಪಯೋಗ? ಬಹಳ ವಿಚಿತ್ರ ಇದು. 24ನೇ ತಾರೀಕಿಗೆ ಮಾಡುವುದು ಅಂದರೆ ಅದು ಎಲ್ಲೋ ಚಂದ್ರನಿಗೆ ನೀನು ನಾಡದ್ದು ರೋಹಿಣಿ ಒಟ್ಟಿಗೆ ಬರ್ತೀಯ, ಆದ್ದರಿಂದ ನನಗೆ ಈಗ ಅರ್ಘ್ಯ ಅಡ್ವಾನ್ಸ್ ಅರ್ಘ್ಯವೋ ಏನೋ ಗೊತ್ತಿಲ್ಲ ನನಗೆ. ವಿಚಿತ್ರ ಅಂದರೆ ಶಾಸ್ತ್ರದ ಸ್ಪಿರಿಟೇ ಗೊತ್ತಿಲ್ಲದವರ ಕೈಯಲ್ಲಿ ಶಾಸ್ತ್ರದ ನಿರ್ಣಯ ಸಿಕ್ಕಿದರೆ ಎಷ್ಟು ಅಧ್ವಾನ ಆಗುತ್ತೆ ನೋಡಿ. ಹಾಗಾಗಿ ಚಂದ್ರ ಮತ್ತು ರೋಹಿಣಿ ಕಿವಿಯ ದೇವತೆಗಳು. ಆಮೇಲೆ ಚಕ್ಷುಶ್ರೋತ್ರ ಮನಸ್ಸಿನ ದೇವತೆ 4 ಜನ ಇದ್ದಾರೆ ಅಂತ ಹೇಳಿದೆ. 4 ಜನ ಯಾರೆಲ್ಲ? ಗರುಡ, ಶೇಷ, ರುದ್ರ, ಇಂದ್ರ. ಇವರು 4 ಜನ ಮನಸ್ಸಿನ ದೇವತೆಗಳು. 4 ಜನ ಯಾಕೆಂದರೆ ಅವರು ಹಂಚಿಕೊಳ್ತಾರೆ. ರುದ್ರ ಇದ್ದಾನಲ್ಲ ಶಿವ, ಅವನು ಅಹಂಕಾರದ ದೇವತೆ. ಅಂದರೆ ನಾನು ಅನ್ನುವ ಪ್ರಜ್ಞೆ ಉಂಟಲ್ಲ, ನಾನು ಮಾಡಿದೆ. ಯಾವುದೇ ವ್ಯವಹಾರದಲ್ಲಿ ಅದು ಭಗವಂತನ ಅಧೀನವಾಗಿರಲಿ ಏನೇ ಇರಲಿ, ನಾನು ಮಾಡಿದ್ದೆ ಅಂತ ಅನ್ನೋದು ಸತ್ಯ ತಾನೆ. ನಾನೇ ಮಾಡಿದೆ ಅನ್ನೋದು ಸುಳ್ಳು ಅಷ್ಟೇ. ನಾನು ಮಾಡಿದೆ, ನಾನು ನೋಡಿದೆ, ನಾನು ಕೇಳಿದೆ, ಈ ಎಲ್ಲದರಲ್ಲೂ ನನ್ನ ಜೊತೆಗೆ ಸಮೀಕರಣ ಉಂಟಲ್ಲ, ಈ ಪ್ರಜ್ಞೆ ಬರುವುದು ನಾನು ಅನ್ನೋ ಪ್ರಜ್ಞೆ ಕೊಡುವವನು ಅಹಂಕಾರದ ದೇವತೆ ಶಿವ. ಅದಾಯಿತು. ಇವಾಗ ನಾನು ಅನ್ನೋದಾಯಿತು. ನಾನು ಏನು ಮಾಡಿದೆ? ಏನೋ ಒಂದು ಮಾಡಿದೆ. ಅದರಲ್ಲಿ ಪಂಚರಾತ್ರ, ಪುರಾಣಗಳು, ಇಂಥ ಲೌಕಿಕ ಗ್ರಂಥಗಳನ್ನು ಅಧ್ಯಯನ ಮಾಡ್ತೇನೆ ನಾನು. ಅದಕ್ಕೆ ದೇವತೆ ಶೇಷ. ಅಲ್ಲಪ್ಪ ನಾನು ವೇದ ಸಾಹಿತ್ಯ ಓದಬೇಕು, ವೇದ ಉಪನಿಷತ್ತು, ಹಾಗಾದರೆ ಅದರ ದೇವತೆ ಗರುಡ. ಸೊ ಗರುಡನನ್ನು ಜಾಗೃತಗೊಳಿಸಿದರೆ ವೈದಿಕ ವಾಂಗ್ಮಯದಲ್ಲಿ ಆಸಕ್ತಿ ಹುಟ್ಟುತ್ತೆ. ಗರುಡ ನಿದ್ರೆ ಮಾಡಿದರೆ ವೈದಿಕ ಮಂತ್ರದಲ್ಲಿ ಆಸಕ್ತಿ ಹುಟ್ಟುವುದಿಲ್ಲ. ಹೇಳಿದರೂ ಅರ್ಥ ಆಗೋಲ್ಲ. ಕಷ್ಟಪಟ್ಟು ಕೇಳಿದರೂ ಬರೀ ಕೇಳೋದು, ಕಡೆಗೆ ನಿದ್ರೆ ಬಾರದ ಕರ್ಮಕ್ಕೆ ಕೇಳೋದಷ್ಟೇ, ಅರ್ಥ ಆಗೋಲ್ಲ. ಆಮೇಲೆ ಇಂದ್ರ ಏನು ಮಾಡ್ತಾನೆ ಅಂದರೆ ವೇದ ಓದಿ ಆದಮೇಲೆ ಅಥವಾ ಉಪನಿಷತ್ತು ಕೇಳಿ ಆದಮೇಲೆ ಅದರಲ್ಲಿ ಹೇಳಿದ ಹಾಗೆ ನಾವು ಕರ್ಮಗಳನ್ನು ಮಾಡಬೇಕಪ್ಪ, ಯಜ್ಞ ಮಾಡಬೇಕು, ಯಾಗ ಮಾಡಬೇಕು, ಈ ಯಜ್ಞ ಯಾಗಾದಿಗಳನ್ನ ಮಾಡಬೇಕು ಅನ್ನುವಂಥ ಬುದ್ಧಿ ಕೊಡುವ ಇಂದ್ರ. ಅದಕ್ಕೆ ಹಿನ್ನೆಲೆಯಾಗಿ ವೇದಾಧ್ಯಯನ ಮಾಡಬೇಕು ಅನ್ನೋ ಬುದ್ಧಿ ಕೊಡುವವ ಗರುಡ. ಅದಕ್ಕೆ ಪೂರಕವಾಗಿ ಲೌಕಿಕ ಸಾಹಿತ್ಯಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳುವವ ಶೇಷ. ಇದೆಲ್ಲಕ್ಕೂ ನಾನು ಮಾಡಬೇಕು ಅನ್ನೋ ನಾನು, ಇದು ಎಲ್ಲ ಕಡೆಗೂ ಅನುಸೂತವಾಗಿ ನಾನು ಮಾಡಬೇಕು ಅನ್ನೋ ಪ್ರಜ್ಞೆ ಕೊಡುವವ ಶಿವ. ಇದು ಮನಸ್ಸಿನ ಫಂಕ್ಷನಿಂಗ್. ಆಮೇಲೆ ಚಕ್ಷುಶ್ರೋತ್ರ ಮನ ಆದಮೇಲೆ ವಾಕ್ ಮತ್ತು ಪ್ರಾಣ. ವಾಕ್ ಅಂದರೆ ವಾಗ್ದೇವತೆ ಗೊತ್ತಿದೆ ನಿಮಗೆ, ಅಗ್ನಿ ಮತ್ತು ಅಗ್ನಿಪತ್ನಿ ಸ್ವಾಹ. ಇವರೆಲ್ಲರೂ ಪತ್ನಿ ಸಹಿತರಾಗಿ ಗರುಡಶೇಷ ರುದ್ರ ಇಂದ್ರರು ಕೂಡ. ಆಮೇಲೆ ಕೊನೆಗೆ ಪ್ರಾಣ ಅಂತ. ಪ್ರಾಣ ಅಂದರೆ ಮುಖ್ಯ ಪ್ರಾಣ ಮತ್ತು ಭಾರತಿ. ಅದು ಇಲ್ಲಿ ಕೂತು ಸೆಂಟರ್ನಲ್ಲಿ ಇವರೆಲ್ಲ ಸುತ್ತ ಅವರ ಸರ್ವೆಂಟ್ಸ್ ಇದ್ದ ಹಾಗೆ ಈ ಪ್ರಾಣಶಕ್ತಿಯಾಗಿ, ಪ್ರಾಣ ಅಂದರೆ ಉಸಿರು ಮಾತ್ರ ಅಲ್ಲ, ಪ್ರಾಣಶಕ್ತಿ, ಪ್ರಾಣಿಕ್ ಫೋರ್ಸ್ ಅಂತೇವೆ ನಾವು. ಆ ಪ್ರಾಣಶಕ್ತಿಯಾಗಿ ಇಡೀ ಬದುಕಿನ ಉಸಿರು, ಅದರ ನಿಯಾಮಕರಾಗಿ ಪ್ರಾಣ ಇರಲಿದ್ದಾನೆ. ಇವರೆಲ್ಲರನ್ನ ಅಲ್ಲಿ ಕೂಡಿಸಿ ಭಗವಂತ ಕೂತಿದ್ದಾನೆ. ಆದ್ದರಿಂದಲೇ ಅದಕ್ಕೆ ಶಿರಸ್ಸು ಅಂತ ಹೆಸರು. ಯಾಕೆ? ಶಿರಸ ಶಿರಸ್ತ್ವ. ಅಲ್ಲಿ ಶ್ರೇಯಂತಿ, ಅಲ್ಲಿ ಇವರೆಲ್ಲ ವಾಸವಾಗಿದ್ದಾರೆ ಅಂತ ಯಾರು ತಿಳಿತಾನೋ ಅವನು ಯಯೇವಮೇತಂ ಶಿರಸಃ ಶಿರಸ್ತ್ವಂ ಶ್ರಿಯಂತೆ ಶ್ರಯಂತೆ ಅಸ್ಮಿನ್ ಶ್ರಿಯಃ ಯಯೇವಮೇತ ಶಿರಸಃ ಶಿರಸ್ತ್ವಂ ವೇದ ಅಂತ. ಯಾರಿಗೆ ಈ ಶಿರಸ್ಸು ಅನ್ನೋ ಶಬ್ದದಿಂದ ತಲೆಯಲ್ಲಿ ಇರತಕ್ಕಂಥ ಈ ದೇವತೆಗಳು ಎಚ್ಚರ ಬರುತ್ತೆ, ಅವನಲ್ಲಿ ಶ್ರೀಗಳು ನೆಲೆಸ್ತವೆ. ಶ್ರೀಗಳು ಅಂದರೆ ಯಾವ ಮಠದ ಶ್ರೀಗಳು ಅಂತ ಕೇಳಬೇಡಿ. ಶ್ರೀಗಳು ಅಂದರೆ ನಮಗೆ ಅವರು ದೂರ ಇದ್ದಷ್ಟು ಕ್ಷೇಮ, ಅವರು ಬೇಡ. ನಮಗೆ ಶ್ರೀಗಳು ಅಂದರೆ ವಿದ್ಯೆ, ಅರಿವು, ಭಗವಂತನ ಪರಿವಾರಭೂತವಾಗಿರತಕ್ಕಂಥ ಈ ಎಲ್ಲ ದೇವತೆಗಳು, ದೇವತಾ ಶಕ್ತಿಗಳು ನಮ್ಮ ಇಂದ್ರಿಯಗಳ ಪಾಠವ. ಅದು ಶ್ರೀ. ಹೀಗೆ ತಿಳಿದವನಿಗೆ ಕಣ್ಣು ಸ್ವಚ್ಛವಾಗಿ ಕಾಣುತ್ತೆ, ಕಿವಿ ಏನು ಹೇಳಿದ್ದು ಹಾಗೆಯೇ ಕಾಣುತ್ತೆ, ಇನ್ಯಾವುದೋ ಕೇಳೋದಿಲ್ಲ.
ಹೇಳೋದೊಂದು ಕೇಳೋದೊಂದು ಆಗಿಬಿಡುತ್ತೆ ಕೆಲವರಿಗೆ. ಅದೇನಾಗೋದಿಲ್ಲ. ಕಣ್ಣು ಕಿವಿ ಎಲ್ಲವೂ ಸ್ವಚ್ಛವಾಗುತ್ತೆ. ಯಾರಿಗೆ ಸ್ವಚ್ಛವಾದ ಕಣ್ಣು ಕಿವಿ ಇದೆಯೋ ಅವರು ಶ್ರೀಮಂತರು. ಯಾಕೆಂದರೆ ಅದು ದಿವಾಳಿಯಾಗುವ ಪ್ರಶ್ನೆಯೇ ಇಲ್ಲ. ಯಾವ ಕಣ್ಣು ಕಿವಿ ಮೂಗು ಇದೇ ದೊಡ್ಡ ಪಂಚ ಸಂಪತ್ತುಗಳು. ಕಣ್ಣು ಕಿವಿ ಮೂಗು ವಾಕು ಮತ್ತು ಪ್ರಾಣ. ಈ ಪಂಚ ಇಂದ್ರಿಯಾಭಿಮಾನ ದೇವತೆಗಳು ಯಾರಲ್ಲಿ ಜಾಗೃತವಾಗಿದ್ದಾರೆ ಅವರು ಶ್ರೀಮಂತರು. ಅದರಿಂದ ಹೀಗೆ ತಿಳ್ಕೊಂಡವನು ತಾನು ಜ್ಞಾನದ ಮಾರ್ಗದಲ್ಲಿ ಶ್ರೀಮಂತನಾಗ್ತಾನೆ ಅಂತಕ್ಕಂಥ. ಇಲ್ಲಿಗೆ ಒಂದು ಖಂಡ ಮುಗಿಯಿತು ಒಂದು ಪಾಠದ ಪ್ರಕಾರ. ಇನ್ನೊಂದು ಪಾಠದ ಪ್ರಕಾರ ಈ ಖಂಡ ಮುಂದುವರಿತದೆ ಇನ್ನೂ ಸ್ವಲ್ಪ ಹೊತ್ತು. ಅದು ಪಾಠ ಯಾವ ಪಾಠ ಆದರೆ ನಮಗೆ ಪಾಠ ಮುಂದುವರಿಲೇಬೇಕು. ಆದ್ದರಿಂದ ಇದೇ ಖಂಡ ಆಗಲಿ ಇದು ಮುಂದಿನ ಖಂಡ ಆಗಲಿ ಅದರ ಭಾಗವನ್ನು ನಾವು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.